ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನಾವು ನೋಡುವಂಥದ್ದು ಯಾವುದಪ್ಪ ಅಂದ್ರೆ, ನೀತಿ ಕ್ರಿಯಾಚರ್ಯ ಸ್ಥಳದ ಅದ್ಭುತವಾದಂಥ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ 21ನೆಯ ಪದ. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಹೌದಪ್ಪ, ನನಗೆ ಪುಣ್ಯ ನನ್ನನ್ನು ಬಿಟ್ಟು ಹೋಗಬಾರ್ದು. ಕಾಯ ವಾಚ ಮನಸ್ಸ ಇವುಗಳಿಂದ ನನ್ನಲ್ಲಿರುವಂಥ ಪುಣ್ಯ ಬಿಟ್ಟು ಹೋಗದೇ ಇರುವಂಗೆ ಮಾಡಪ್ಪ ಅಂತ ನೀ ಎಲ್ಲ ಕೇಳ್ಕೊಳ್ತಿದ್ದೆ. ಯಾಕಂದರೆ ಹಿಂದಿನ ವಿಚಾರಗಳಲ್ಲಿ ಪುಣ್ಯ ಪ್ರಾಪ್ತ ಆಗಬೇಕಾದ್ರೂ ಕೂಡ ಯಾಕಂದ್ರೆ ನೀವು ಕೆಲವೊಂದು ವಿಚಾರಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಹಿಂದಿನ ಶರಣರು ಇಂಥ ಒಂದು ತಪಸ್ಸು ಶರೀರದಿಂದ ಮಾಡುವಂಥದ್ದಾಗಿರ್ಬೋದು, ವಾಣಿಯಿಂದ ಮಾಡುವಂಥದ್ದಾಗಿರ್ಬೋದು, ಮನಸ್ಸಿನಿಂದ ಮಾಡುವಂಥದ್ದಾಗಿರ್ಬೋದು, ನಾವು ಯಾವಾಗ ಶ್ರುತಿಯಲ್ಲಿ ಹೇಳಿದಂಥ ವಿಚಾರಗಳನ್ನು ನಾವು ಅದೇ ಪ್ರಕಾರ ಸದ್ಗುರುಗಳು ಹೇಳಿದಂಥದ್ದನ್ನು, ಅದರ ಶ್ರುತಿ ಮತ್ತು ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಗುರು, ಶ್ರುತಿ ಗುರು ಅಂತ ಹೇಳ್ತಾರೆ. ಇವ್ರ ವಾಕ್ಯಗಳು ಹೇಳ್ದಂಗೆ ನಾವು ಯಾವಾಗ ನಡ್ಕೊಳ್ತೀವಿ ಅದು ಒಂದು ತಪಸ್ಸು ಆಗ್ತದೆ. ಈ ರೀತಿ ಮಹಾತ್ಮರು ಕೂಡ, ಹಿಂದಿನ ಮಹಾತ್ಮರು ಕೂಡ ಹಿಂಗೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸುಮ್ಮನೆ ನನಗೆ ಕೃಪೆ ಮಾಡಪ್ಪ, ನನಗೆ ಮುಕ್ತನನ್ನಾಗಿ ಮಾಡು ಅಂತಂದ್ರೆ ನಾನು ಏನು ಮಾಡೋಕ್ಕಾಗ್ತದೆ? ಹೌದಾ? ಡಾಕ್ಟ್ರು ಗುಳಿಗೆ ಕೊಡ್ತಾರೆ, ಮತ್ತು ಅದ್ರ ಪ್ರಕಾರ ನಾವು ತೊಗೊಂಡ್ರೆ ವಾಸಿ ಆಗ್ತದೆ, ನಮ್ಮ ರೋಗ ಕಡಿಮೆ ಆಗ್ತದೆ. ಅದೇ ರೀತಿ ಸದ್ಗುರು ಪರಮಾತ್ಮನ ರೂಪನೇ ಸದ್ಗುರು ಬಂದು ಹೇಳ್ತಾ ಇದ್ದಾನಂದ್ರೆ ಅವನ್ನ ಅಳವಡಿಸ್ಕೊಳ್ಳೋದು, ಅವನ್ನ ತೊಗೊಳ್ಳೋದು, ಆ ದಾರಿಯಲ್ಲಿ ನಡೆಯೋದು ನಿನಗೆ ಬಿಟ್ಟಿದ್ದಪ್ಪ. ಆ ಪ್ರಕಾರ ಮಾಡಿದೆ ಅಂತಂದ್ರೆ ನಿನಗೆ ಅಂಥ ಆನಂದ, ಸದಾಕಾಲ ಆನಂದ ಸಿಗ್ತದೆ, ಅಂಥ ಸಂಪತ್ತೇ ನಿನಗೆ ಸಿಗ್ತದಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತಿಂಥ ಸಂಪತ್ತಲ್ಲ, ಕೆಲವು ನಿನ್ನೆ ವಿಚಾರಗಳು ಬಂದು. ಯಾಕಂತಂದ್ರೆ ಅಲ್ರಿ, ಈಗ ಮಹಾತ್ಮರು ಸತ್ತು ಹೋಗ್ತಾರೆ, ನಾವು ಸತ್ತು ಹೋಗ್ತೀವಲ್ರಿ, ಮತ್ತು ಇದ್ರಾಗ ಏನೈತೆ ಹೇಳ್ರಿ ಅಂತಾರೆ ಭಾಳ ಜನ. ಅಂತಾರೆ, ಏನು ನೀವು ಇಷ್ಟು ದಿನ ಪ್ರವಚನ ಮಾಡ್ತೀರಲ್ಲ, ನೀವು ಸಾಯ್ಲಾರ್ದಿರ್ತೀರೇನು? ಕೇಳೋರು ಸಾಯ್ತಾರೆ, ಹೇಳೋರು ಸಾಯ್ತಾರೆ ಅಂದಾಗ ಮತ್ತು ಇದು ಯಾಕೆ ಮಾಡ್ಕೋಬೇಕು ಅಂತಾರೆ ಭಾಳಷ್ಟು ಜನ. ಇದೇ ಪ್ರಶ್ನೆ ಮಾಡ್ತಾರೆ. ಹೌದಪ್ಪ, ಒಂದು ದಿವಸ ಇರುವಂಥ ಹಾಲು, 2 ದಿವಸ ಇರುವಂಥ ತುಪ್ಪ, 3 ದಿವಸ ಇರುವಂಥ ಬೆಣ್ಣೆ ಒಳಗೆ ಯಾವುದು ನಾಶ ಆಗದೆ ಇರುವಂಥ ತುಪ್ಪ ಉತ್ಪತ್ತಿ ಆಗ್ತದಲ್ಲ, ಅದೇ ಅಂಥದ್ದು. ಅದ್ರಂಗೆ ಕ್ಷಣಿಕವಾಗಿರುವಂಥ ಈ ಶರೀರ, ನಷ್ಟ ಆಗಿ ಹೋಗುವಂಥ ಈ ಶರೀರದಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಅದ. ಅದು ಒಂದು ದಿವಸದಾಗ ಪಡ್ಕೊಳ್ಬೇಕಾಗ್ಯದ ನಾವು ಅಲ್ಲ. ಒಂದು ದಿವಸದಾಗೆ ನಾವು ಅದಕ್ಕೆ ಏನದು ಕಾಯಿಸಿಬಿಟ್ಟು, ಅದಕ್ಕೆ ಮೊಸರು ಹಾಕಿ, ಅದಕ್ಕೆ ಮೊಸರು ಮಾಡಿ, ಮತ್ತು ಅದು ಬೆಣ್ಣೆ ತೆಗಿಬೇಕಾದ್ರೆ ಏನು ಕಟಿಬೇಕಾಗ್ತದೆ. ಸುಮ್ಮನೆ ಆಗ್ಯದ ತುಪ್ಪ? ಸುಮ್ಮನೆ ಆಗಿಲ್ಲ. ಮೊಸರನ್ನು ಮಾಡಿದಾಗ ಮತ್ತು ಅದನ್ನು ನಮ್ಮ ಮಜ್ಜಿಗೆ ನೀರು ಹಾಕಿ ಚೆನ್ನಾಗಿ ಕಟಿಬೇಕಾಗ್ತದೆ, ಮಂಥನ ಮಾಡಬೇಕಾಗ್ತದೆ. ಇದು ಕೂಡ ಹಂಗನೇ. ಯಾವಾಗ ಗುರು ಮುಖಾಂತರ ತಿಳ್ಕೊಳ್ಬೇಕಾದಾಗ ಈ ಶರೀರ ನಾನಲ್ಲ ಅಂತ ನೇತಿಗಳಿಯುವಂಥದ್ದು ಇರ್ತದೆ. ಆಮೇಲೆ ಮನನ ಮಾಡುವಂಥದ್ದು, ಗುರು ಹೇಳಬೇಕಾದಾಗ ನಾವು ಚೆನ್ನಾಗಿ ಶ್ರವಣ ಮಾಡ್ಬೇಕು, ಕೇಳಬೇಕಾಗ್ತದೆ. ಅದು ಕಾಯ್ದಂಗೆ ನೋಡ್ರಿ, ಹಾಲು ಕಾಯಿಸಿದಂಗೆ. ಆ ಮೊಸರು ಮಾಡಿ ಮಜ್ಜಿಗೆ ಮಾಡಬೇಕಾದ್ರೆ ನಾವು ಮಂಥನ ಮಾಡ್ತೀವಿ, ಮಥನ ಮಾಡ್ತೀವಿ ನೋಡ್ರಿ, ಹಿಂಗೆ ಹಿಂಗೆ ಮಾಡ್ತಿರ್ತೀವಿ. ಮಾಡಿದಾಗ ಅವಾಗ ಬೆಣ್ಣೆ ಬರ್ತದೆ ನಮ್ಗೆ.
ಬೆಣ್ಣೆ ಅಂತಂದ್ರೆ ನಾವು ಅಲ್ಲಿ ಮನನ ಮಾಡಬೇಕಾಗ್ತದೆ. ಹೌದು ಅಲ್ಲೋ ಇದು ಹೇಳಿದಾರೆ ಗುರುಗಳು, ಇದು ನಮ್ಗೆ ಸರಿ ಐತೋ ಇಲ್ಲೋ ಹಿಂಗಂತ ಹೇಳಿದಾರಂತ ನಾವು ಅದು ಮಜ್ಜಿಗೆ ಕಡ್ದಂಗೆ ಮಾಡ್ಬೇಕಾಗ್ತದೆ. ಅದು ನಿಧಿ ದ್ಯಾಸನ ಅಲ್ಲಿ ಒಂದು ಬೆಣ್ಣೆ ಬರ್ತದೆ, ಅದನ್ನು ನಾವು ನೀಟಾಗಿ ಕಾಯಿಸಿದಾಗ ಏನಾಗ್ತದೆ, ತುಪ್ಪ ಬರ್ತದೆ. ಅದ್ರಾಗ ಒಂದು ದಿವಸ ಹಾಲಿನಲ್ಲೇ ಇರುವಂಥ ತುಪ್ಪ ಸದಾಕಾಲವಾಗಿರುವಂಥ ತುಪ್ಪ ಸಿಗ್ತದೆ ನಮ್ಗೆ. ಅಂದಾಗ ಕ್ಷಣಿಕವಾಗಿ ನಾಶ ಆಗಿ ಹೋಗುವಂಥದ್ದು ಇದು ಶರೀರದ ಒಳಗೆ ನಾಶ ಆಗದೇ ಇರುವಂಥ ಒಂದು ಸಂಪತ್ತು, ಆ ಒಂದು ನಿಧಿ ನಮಗೆ ಸಿಗ್ತದೆ. ಅದಕ್ಕೆ ಮಹಾತ್ಮರು ಇದಕ್ಕಾಗಿ ಬಡ್ದಾಡಿದ್ರು. ಅರ್ಥ ಆಯ್ತಲ್ಲ? ಇವಾಗ ಮನಸ್ಸಿನ ತಪಸ್ಸಿನ ಬಗ್ಗೆ ಹೇಳ್ತಾರೆ. ಮುಂದಿನ ವಿಚಾರ, ಈ ಮನಸ್ಸನ್ನು ತಪಸ್ಸು ಹೆಂಗ್ರಿ? ಈಗ ಹಿಂದಿನವಾದ ನೋಡ್ರಿ, ಇವೆಲ್ಲ ಗುರುಮುಖಾಂತರ ತಿಳಿದಾಗ ಗೊತ್ತಾಗ್ತದೆ ಏನೇನಂತ ಹೇಳಿಬಿಟ್ಟು. ವಾಣಿಯ ತಪಸ್ಸು ಕೂಡ ಹೇಳಿದರು. ಈಗ ಭಗವಂತನ ಪಾರಾಯಣ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು, ಶ್ರುತಿ ಮತ್ತು ನಿತ್ಯದಲ್ಲಿ ಈ ಪಠನ, ಯಾಕಂದ್ರೆ ಆ ಶ್ರುತಿ ಆಗಲಿ, ಪಾರಾಯಣ ಮಾಡುವಂಥದ್ದಾಗಲಿ, ಶ್ಲೋಕ ಹೇಳುವಂಥದ್ದಾಗಲಿ, ಭಜನೆ ಹೇಳುವಂಥದ್ದಾಗಲಿ, ಇವೆಲ್ಲ ಭಾಳಷ್ಟು ವಾಣಿಯಿಂದ ಅದ್ಭುತವಾದಂಥದ್ದು. ನಿನ್ನ ಅಂತಃಕರಣ ಶುದ್ಧ ಆಗ್ತದೆ, ನಿನ್ನ ಮನಸ್ಸು ಕೂಡ ಪರಿಶುದ್ಧ ಆಗ್ತದೆ, ನೀನು ನೋಡುವಂಥ ದೃಷ್ಟಿ ಕೂಡ ಆನಂದವಾಗಿ ಕಾಣಿಸ್ತದೆ. ಇವೆಲ್ಲ ಆಗ್ತಾವೆ, ಇಲ್ಲಂತಿಲ್ಲ. ಅದಕ್ಕೆ ನಾವೆಲ್ಲಿ ತಿಳ್ಕೊಳ್ಬೇಕಂದ್ರೆ ನಮ್ಮೊಳಗೆ ನಾವು ತಿಳ್ಕೊಂಡು ನಡಿಬೇಕಾಗ್ಯದಿಲ್ಲ, ಹೊರಗಿಂದೆಲ್ಲ ತಿಳ್ಕೊಳ್ಳೋದು. ಅದಕ್ಕೆ ಬೊಮ್ಮವನ ಅರಿವಿನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು ಅಂತ ಹೇಳ್ತಾರೆ. ಆನಂದ ಎಲ್ಲಿ ಐತಂದ್ರೆ ತನ್ನೊಳಗೆ ಐತೆ, ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಹುಡುಕ್ತದಲ್ಲ. ಇದಕ್ಕೆ ಏನು ಹೇಳ್ಬೇಕು ನೋಡ್ರಿ. ಇಲ್ಲಿ ಕೂಡ ಮನಸ್ಸಿನ ಒಂದು ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. 3ನೇ ನುಡಿಯಲ್ಲಿ ಕ್ಷಮೆ, ವಿವೇಕ, ಆತ್ಮವಿದ್ಯೆ, ದಮೆ, ದಯ, ವಿರಕ್ತಿ, ಯೋಗ, ಅಮಳ ರೂಪ ಶಂಭುಲಿಂಗವ ಮರ್ದು ತೋರೆ ಸುಮನದಲ್ಲಿ ಅಂತ ಹೇಳುವಂಥದ್ದು. ಅಮರ್ದು ಅದ. ಅಮರ್ದು ತೋರೆ ಅಂತಂದ್ರೆ ಅಮೃತ ರೂಪವಾಗಿರುವಂಥದ್ದು, ತೋರುವಂಥದ್ದು ಅಂತ ಹೇಳ್ತಾರೆ ಅವರು. ಕ್ಷಮೆ, ದಮೆ, ಆತ್ಮವಿದ್ಯೆ, ದಮೆ, ಕ್ಷಮೆ, ವಿವೇಕ, ಆತ್ಮವಿದ್ಯೆ, ದಮೆ, ದಯ, ವಿರಕ್ತಿ, ಯೋಗ, ಅಮಳ ರೂಪ ಶಂಭುಲಿಂಗ ಅಮರ್ದು ತೋರೆ ಸುಮನದಲ್ಲಿ ಅಂತ ಹೇಳುವಂಥದ್ದು. ಕ್ಷಮೆ ಅಂದರೆ ಏನು ಅಂತಂದ್ರೆ ಮನೋನಿಗ್ರಹ ಮಾಡುವಂಥದ್ದು. ಇದು ಭಾಳ ಮುಖ್ಯ ನೋಡ್ರಿ ಮನುಷ್ಯನಿಗೆ. ಇದೇ ನಾವು ಮುಕ್ತನಾಗಬೇಕಾಗಿತ್ತು, ಸದಾಕಾಲ ಆನಂದ. ಯಾಕಂದ್ರೆ ನಾವು ಒಂದು ವಿಚಾರ ಮಾಡಬೇಕು, ಲೌಕಿಕದಲ್ಲಿ ಕೂಡ ಆನಂದ ಆಗಲಿ, ಸುಖವಾಗಲಿ, ನಾವು ಚಂದ ಇರ್ಬೇಕಂತಲೇ ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಹೌದಲ್ಲ? ಅದರ ಪರಮಾರ್ಥದಲ್ಲಿ ಮಹಾತ್ಮರು ಕೂಡ ಇದಕ್ಕಾಗಿ ಬಡ್ದಾಡಿದ್ದಾರೆ. ಇದು ಏನಪ್ಪ ಅಂತಂದ್ರೆ, ಆ ಸಂಸಾರದಲ್ಲಿರುವಂಥ ಆನಂದ ಹೆಂಗದ, ಟೆಂಪ್ರವರಿ ಆನಂದಗಳು. ಈ ಪರಮಾರ್ಥದಲ್ಲಿ ಈ ಆನಂದವನ್ನು ಪ್ರತಿ ದಿವಸ ಕುಂತು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಕತ್ತೀವಲ್ಲ, ಇದು ಪರ್ಮನೆಂಟ್. ಅದು ಟೆಂಪ್ರವರಿ, ಇದು ಪರ್ಮನೆಂಟ್ ಆನಂದ. ಮಹಾತ್ಮರು ತಿಳ್ಕೊಂಡ್ರು ಟೆಂಪ್ರವರಿ ಆನಂದ ಸುಖವನ್ನು ನಡೆ ಕಡೆ ತೊಗೊಂಡು ಏನು ಮಾಡಬೇಕು, ಒಂದು ಸಲ ಅದು ನಾಶ ಆಗಿ ಹೋಗ್ತದೆ, ಅದು ಬೇಡ ಅಂತ ಬಿಟ್ಬಿಟ್ರು ಅವರು. ಆ ಪರ್ಮನೆಂಟ್ ಆನಂದ ಯಾವುದು, ಪರ್ಮನೆಂಟ್ ಸುಖ ಯಾವುದು ಅಂತ ಅದಕ್ಕೆ ಅವರು ಬಡ್ದಾಡಿದ್ರು. ಇರೋದು ಒಂದೇ. ಇವಕ್ಕೆ ಭ್ರಮೆ ಒಳಗೆ ಬಿದ್ದದ, ಈ ಭ್ರಮೆಯಿಂದ ಪಾರಾಗ್ತಾನೆ ಈ ಪರಮಾರ್ಥದಲ್ಲಿ. ಮತ್ತು ಅದು ಹುಟ್ಟು ಸಾವು ಅಲ್ಲಿ ಗುರಿ ಆಗ್ತಾನೆ, ಇಲ್ಲಿ ಹುಟ್ಟು ಸಾವಿನಿಂದ ರಹಿತನಾಗ್ತಾನೆ. ಭಾಳ ವ್ಯತ್ಯಾಸಗಳದ. ಅದಕ್ಕೆ ಇವೆಲ್ಲದಕ್ಕೂ ಮೂಲ ಕಾರಣ ಯಾವುದಪ್ಪ ಅಂದರೆ ಇದೇ ಮನಸ್ಸೇ. ಲೌಕಿಕದಲ್ಲಿ ಕಮ್ಮಗೆ ಸಂಸಾರ ಮಾಡಬೇಕು ಅನ್ನುವಂಥದ್ದು, ಹರಿದಾಡುವಂಥದ್ದು ಯಾವುದು, ಇದೇ ಮನಸ್ಸು. ಹೌದಾ? ಇದು ಹೆಂಗೈತಪ್ಪ ಅಂತಂದ್ರೆ ಬಂಧಕ್ಕೂ ಗುರಿ ಆಗ್ತದೆ, ಮೋಕ್ಷಕ್ಕೂ ಗುರಿ ಆಗ್ತದೆ. ಬಂಧವನ್ನು ಮಾಡ್ತದೆ ಮತ್ತು ಮೋಕ್ಷವನ್ನು ಕೂಡ ಮಾಡುವಂಥದ್ದು ಈ ಮನಸ್ಸಿಗೆ ಅಷ್ಟು ಶಕ್ತಿ ಐತೆ ಅದು. ಅದಕ್ಕೆ ಈ ವಿಷಯಗಳಲ್ಲಿ ಹರಿದಾಡ್ತಾ ಇರುವಂಥ ಈ ಮನಸ್ಸಿಗೆ ಬುದ್ಧಿ ಹೇಳುವಂಥ, ನಾವು ಮಹಾತ್ಮರ ವಾಕ್ಯಗಳನ್ನು ಕೇಳದೆ ಇಲ್ಲರಿ, ಮತ್ತು ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ ರೀ, ಮತ್ತೆ ಯಾಕ್ರಿ ಕೇಳಬೇಕು? ದೊಡ್ಡ ಅಜ್ಞಾನ ಅದು. ಮತ್ತು ಅಂಥವ್ರಿಗೆ ಹೇಳ್ಬೇಕು ನಾವು, ಹುಡುಗರಿಗೆ ಸಾಲಿಗೆ ಕಳಿಸ್ಬೇಡ್ರಿ, ಮನ್ಯಾಗ ಪುಸ್ತಕಗಳು ಎಲ್ಲ ಅದಾವಲ್ಲ ಮನೆಗೆ, ಮತ್ತು ಇರಲಿ ಬಿಡು, ಮತ್ತೆ ಯಾಕೆ ಸ್ಕೂಲಿಗೆ ಕಳಿಸ್ತೀರಿ? ಹೌದಲ್ಲ? ನಾವು ಅಲ್ಲಿನ ಗುರುಗಳು ಬೇಕಾಗ್ತದೆ ನೋಡ್ರಿ. ಅಲ್ಲಿ ಟೆಂಪ್ರವರಿ ಗುರುಗಳು ಇರ್ತಾರಲ್ಲಿ, ಅಲ್ಲಿ ಟೆಂಪ್ರವರಿ ಗುರುಗಳು, ಇಲ್ಲಿ ಪರ್ಮನೆಂಟ್ ಗುರುಗಳು. ನಿನ್ಗೆ ಪರ್ಮನೆಂಟ್ ಇರುವಂಥ ಸುಖವನ್ನು ತೋರಿಸುವಂಥ ಸದ್ಗುರುಗಳು ಇವರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಂದ್ರೆ ಸಾಮಾನ್ಯ ಅಲ್ಲ, ಜಗತ್ತಿನ ಎಲ್ಲಕ್ಕಿಂತ ಮಿಗಿಲಾದಂಥವ್ರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನ ಗುರು ಅಧಿಕಮ್ ಅಂತ ಹೇಳ್ತಾರೆ. ಹಂಗಾಗಿ ಅಲ್ಲಿ ಮತ್ತು ಸ್ಕೂಲಿಗೆ ಕಳಿಸ್ತೀವಿ 20-25 ವರ್ಷ ತನದಾಗ, ಮತ್ತು ಗುರು ಬೇಕಾಗಿಲ್ಲ ನಿನಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಮನಸ್ಸಿಗೆ, ಈ ಮನಸ್ಸು ವಿಷಯಾದಿಗಳಲ್ಲಿ ಹರಿದಾಡ್ತದೆ, ಬರೇ ತಿರುಗ್ತದೆ ನೋಡ್ರಿ.
ಇದು ಗುರುವಾಕ್ಯ ಕೇಳಿಲ್ಲ ಅಂದರೆ ಈ ಮನಸ್ಸು ಸಾಮಾನ್ಯ ಅಲ್ರಿ, ಅಘಟಿತ ಅಂತ ಹೇಳ್ತಾರೆ. ಇದು ಭಾಳ ದೊಡ್ಡ ಅಘಟಿತವಾದಂಥ ಈ ಮನಸ್ಸು ಅಷ್ಟು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಮನೋನಿಗ್ರಹ ವಿಷಯಗಳಲ್ಲಿ ಹರಿದಾಡ್ತಕ್ಕಂಥ ಮನಸ್ಸಿಗೆ ಬುದ್ಧಿ ಹೇಳಿ, ಅದಕ್ಕೆ ಬುದ್ಧಿ ಹೇಳಿ ಆ ವಿಷಯಗಳು ಹೆಂಗೆ ಅದಾವಪ್ಪ ಅಂದ್ರೆ ಅನಿತ್ಯದಿಂದ ಕೂಡಿದಾವ. ಅವು ಹೆಂಗೆ ಅದಾವ ಅಂತಂದ್ರೆ ಅನಿತ್ಯದಿಂದ ಕೂಡಿದಾವ. ಈಗ ನೋಡ್ರಿ, ಒಂದು ಸಲ ನಾವು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಳ್ರಪ್ಪ ಅಂತ ನಿಜಗೊಂಡ್ರೆ ಹೇಳಿದ್ದಾರೆ. ಫಸ್ಟಿಗೆ ಒಂದು ಶಿವಕಾರುಣ್ಯ ಸ್ಥಳದಲ್ಲಿ ಮೊದಲನೇ ಪದನೇ ಇದಾದ. ಕೊನೆಗೆ ಹೇಳ್ತಾರಲ್ಲ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊಳ್ರಿ, ಮಾರಮರ್ದನ ಶಂಭುಲಿಂಗವನ್ನು ಒಲಿಸಿ ಗಂಭೀರ ಸುಖದೋಳಿರೆಂದು ಅರ್ಪುವ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅಷ್ಟೇ ನೋಡ್ಕೇಸಿ ಮತ್ತು ಇದು ಕನಸು ಅಂತ ತಿಳ್ಕೊಂಡು ಅಂದಾರಲ್ರಿ, ಮತ್ತು ಅಂತ ಹಿಂಗಂದು ಬಿಡೋಂಗಿಲ್ಲ. ಅದನ್ನು ಸಂಪೂರ್ಣ ರುಚಿ ನೋಡಬೇಕು, ಅದು ನಮ್ಗೆ ಅನುಭವಕ್ಕೆ ಬರಬೇಕು, ಅದು ನಮ್ಗೆ ಇಳಿಬೇಕು, ಅದು ರಕ್ತಗತ ಆಗಬೇಕು. ಅಲ್ಲಿವರೆಗೂ ನಾವು ಶ್ರವಣ ಮಾಡಬೇಕಿದು, ಗುರುವಾಕ್ಯ ಕೇಳಬೇಕು, ಅದು ಭಾಳ ರುಚಿ ಆಗ್ಬೇಕು ನಮ್ಗೆ. ಅದು ನಾವು ಅರಗಿಸ್ಕೊಳ್ಬೇಕು, ಅಲ್ಲಿವರೆಗೂ ಮಾಡಬೇಕಾಗ್ತದೆ. ಮತ್ತು ನಮ್ಮಲ್ಲಿರುವಂಥ ಇವೇನು ಭಾಳ ತಳ ಉರ್ಕೊಂಡು ಕುಂತಾವ ನೋಡ್ರಿ, ಮಿಥ್ಯೆ ಇರುವಂಥದ್ದು ಸತ್ಯ ಅಂತ ತಿಳ್ಕೊಂಡು ಕುಂತದ. ಈ ಮನಸ್ಸು ಯಾವ್ದು ಮಿಥ್ಯೆ ಇರ್ತದೆ ಆ ಕಡೆನೇ ಓಡ್ತಿರ್ತದಲ್ಲ, ಇದಕ್ಕೆ ನಾವು ತಿಳಿಸಿ ಹೇಳ್ಬೇಕಂದ್ರೆ ಸದ್ಗುರು ವಾಕ್ಯನೇ ಮುಖ್ಯ. ಯಾವಾಗ ಇವೆಲ್ಲ ವಿಷಯಗಳಿಂದ ಹೋಗೋಕತ್ತೀಯಲ್ಲಪ್ಪ, ಇದೇನು ನೀನು ಒಯ್ಯವನ, ನಿನ್ನಿಂದ ಬರೋದ ಇದರಿಂದ ಏನೈತಿ ಹೇಳಿ ನಿನಗೆ ಅಂತ ಈ ಮನಸ್ಸಿಗೆ ನಾವು ಯಾವಾಗ ವಿಚಾರವನ್ನು ಕೊಡ್ತೀವಿ, ಆವಾಗ ಅದರಲ್ಲಿ ದೋಷ ಏನಾದರೂ ಗೊತ್ತಾಯ್ತಂದ್ರೆ ಮನಸ್ಸು ಮತ್ತೆ ನೀವು ಹೋಗ್ರಂದ್ರೆ ಹೋಗಂಗಿಲ್ಲ, ಅದು ಅಷ್ಟು ಅದದು ಮನಸ್ಸು ನೋಡಿದ್ರೆ. ಅಂಥ ಅದು ಒಂದು ಸಲ ಸಂಕಲ್ಪ ಮಾಡಿತು ಅಂದ್ರೆ ಮತ್ತೆ ತಿರ್ಗಾ ಇದು ಮಾಡಂಗಿಲ್ಲ. ಅದಕ್ಕೆ ಗೊತ್ತಾಗಬೇಕು, ದೋಷ ದರ್ಶನ ಆಗ್ಬೇಕು, ಅದಕ್ಕೆ ಛೇ ಅನ್ನಬೇಕು. ಅಂದಾಗ ಮಾತ್ರ ಅದು ಮತ್ತೆ ತಿರ್ಗಾ ಒಳ್ಳೆ ಹೋಗಂಗಿಲ್ಲ. ಅದು ಎಷ್ಟು ಕೊಡ್ತೀನಿ ಅಂದ್ರೂ ಕೂಡ ಅದು ಒಳ್ಳೆ ಹೋಗಂಗಿಲ್ಲ. ಹಂಗದು ಈ ಮನಸ್ಸು ಕೂಡ. ಅದಕ್ಕೆ ಅವುಗಳ ದೋಷ ದರ್ಶನವನ್ನು ಮಾಡಿಸಿದಾಗ ಅದಕ್ಕೆ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗೆ ಅಂತ ಹೇಳ್ತಾರೆ ಅವ್ರು. ಅರಿದು ವನಿತಾದಿ ಅಂದರೆ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಇವೆಲ್ಲವನ್ನು ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು, ಆ ದೋಷ ಕಂಡು ತೊರೆದವನು ಅದು ಏನು ಬಿಟ್ಬಿಟ್ಟನಲ್ಲ, ಮತ್ತು ಮರಳಿ ಮೋಹಿಸದೆ ಚಲಿಯಾಗಿ ಅದನ್ನು ಮತ್ತೆ ತಿರ್ಗ ಒಳ್ಳೆ ನೋಡೋಂಗಿಲ್ಲ, ನೋಡಬಾರ್ದು. ಅದು ಛಲತ್ವದಿಂದ ಕೂಡಿ ಅವನ್ನು ಬಿಟ್ಬಿಡುವಂಥದ್ದು ಮುಖ್ಯ ಇರ್ತದೆ. ಇಂಥ ವಿಷಯಗಳಿಂದ ಏನು ಇದು ಅನಿತ್ಯದಿಂದ ಕೂಡ್ಯದ ಈ ವಿಷಯಗಳು ಅಂತ ಈ ಮನಸ್ಸನ್ನು ವಿಷಯಗಳಿಂದ ಇಂದ್ರಿಸುವಂಥದ್ದು. ಅದಕ್ಕೆ ಏನು ಹೇಳ್ತಾರೆ, ಕ್ಷಮೆ ಅಂತ ಹೇಳ್ತಾರೆ. ಮನಸ್ಸನ್ನು ವಿಷಯಗಳ ದೋಷ ದರ್ಶನ ಮಾಡಿ ಆ ಮನಸ್ಸನ್ನು ಅಂತರ್ಮುಖ ತನ್ನ ಜಾಗದಾಗ ಕುಂದಿರ್ಬೇಕದು ಅಟ್ಟೆ. ಈಗ ನೋಡ್ರಿ, ನಾವು ಅದಕ್ಕೆ ಎಲ್ಲಾದರೂ ಹೋದಾಗ ನಮ್ಮ ಮನಸ್ಸು ಅದು ತೊಗೊಳ್ಬೇಕಿತ್ತು, ಏನು ಮನಸ್ಸು ಹೋಗಬಾರ್ದು. ಬೇಕಾದಂಥ ವಸ್ತುಗಳಿರಲಿ, ಈ ಗುರುಗಳು ವಾಕ್ಯ ಕೇಳಬೇಕು, ಸ್ವಲ್ಪ ಜಾತ್ರೆಗೆ ಹೋಗ್ಬೇಕು, ಒಂದು ಸ್ವಲ್ಪ ದಿವ್ಸ ಕೇಳಬೇಕು, ಚೆಂದ ಕೇಳಬೇಕು. ಕೇಳಿ ಜಾತ್ರೆಗೆ ಅಂತಲ್ಲಿ ಹೋಗಿ ನೋಡ್ಬೇಕು. ನೋಡ್ರಿ, ನೋಡುವಂಥ ಆನಂದನೇ ಬೇರೆ ಆಗ್ತದೆ. ಮೊದಲೇನಾಗ್ತಿರ್ತದೆ, ಅದು ತೊಗೊಳ್ಳೆ ಇದು ತೊಗೊಳ್ಳೆ, ಅದು ಮಾಡಲೆ ಇದು ಮಾಡಲೆ, ನಮಗೆಲ್ಲ ಇವು ಪ್ರಾಕ್ಟಿಕಲಾಗಿ ಅನುಭವಕ್ಕೆ ಬರಬೇಕಿಂತವೆಲ್ಲ. ಈಗ ಮೊದಲು ಅಲ್ಲಿ ಹೋಗಲೆ ಇಲ್ಲಿ ಹೋಗಲೆ, ಆ ಯಾತ್ರೆಗೆ ಹೋಗಲೆ ಈ ಯಾತ್ರೆಗೆ ಹೋಗಲೆ, ಆ ಜಾತ್ರೆಗೆ ಹೋಗಲೆ ಈ ಜಾತ್ರೆಗೆ ಹೋಗಲೆ ಅಂತ ಭಾಳಷ್ಟು ಇದರಲ್ಲಿ ಬಂದಿರ್ತದೆ, ವಿಚಾರಗಳು ಬರ್ತಾವೆ. ಆ ಮನಸ್ಸು ಭಾಳಷ್ಟು ಹರಿದಾಡ್ತಿರ್ತದೆ. ಈ ಹರಿದಾಡ್ತಾ ಇರುವಂಥ ಮನಸ್ಸನ್ನು ಗುರು ಮುಖಾಂತರ ಕೇಳಕ್ಕಚ್ಚಿ ಎಲ್ಲ ವಿಷಯಗಳು ಗೊತ್ತಾಯಿತು, ವಿಷಯಗಳ ದೋಷ ದರ್ಶನ ಆಯ್ತಂದ್ರೆ ನಾವು ಮತ್ತೆ ಜಾತ್ರೆಗೆ ಅಲ್ಲಿ ಹೋಗಿ ನೋಡಬೇಕು. ಆ ಮನಸ್ಸು ಹೆಂಗಾಗಿರ್ತದೆ, ನಮ್ಗೆ ಆನಂದ ಆಗ್ತದೆ ನೋಡಿದಾಗ. ನೋಡುವಂಥ ನಮ್ಮ ದೃಷ್ಟಿನೇ ಚೇಂಜ್ ಆಗಿರ್ತದೆ. ಹಾಗಾಗಿ ಅಂಥ ಒಂದು ಅದ್ಭುತ ಶಕ್ತಿ ಗುರುವಾಕ್ಯದಲ್ಲೂ ಐತೆ, ಈ ಮನಸ್ಸಿಗೂ ಐತೆ. ಈ ಮನಸ್ಸನ್ನು ನಿಗ್ರಹ ಮಾಡೋದು ಒಂದು ಏನು ಮನಸ್ಸಿನ ಏನು ಹೇಳ್ತಾರೆ, ತಪಸ್ಸು ಅಂತ ಹೇಳ್ತಾರೆ. ಇದು ಕೂಡ ಮನಸ್ಸಿನ ಒಂದು ತಪಸ್ಸು. ಈ ರೀತಿ ಮಾಡಿ ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ಳುವಂಥದ್ದು ಇದು ಕೂಡ ಒಂದು ಮನಸ್ಸಿನ ತಪಸ್ಸು ಅಂತ ಹೇಳ್ತಾರೆ. ಮತ್ತು ವಿವೇಕ ಅಂತ ಹೇಳ್ತಾರೆ. ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ಇವುಗಳನ್ನು ವಿಚಾರ ಮಾಡುವಂಥದ್ದಕ್ಕೆ ಏನು ಹೇಳ್ತಾರೆ, ಸತ್ಯ ಯಾವುದು, ಅಸತ್ಯ ಯಾವುದು, ಇದಕ್ಕೆ ವಿವೇಕ ಅಂತ ಹೇಳಿಸ್ಕೊಳ್ತದೆ ಇದು. ಇಂಥ ವಿವೇಕವನ್ನು ಯಾರು ಮಾಡಿದ್ರಪ್ಪ ಅಂತಂದ್ರೆ ಒಂದು ದೃಷ್ಟಾಂತ ಹೇಳ್ತಾರೆ ಅವರು, ಭಾಳ ಚಂದ ಹೇಳ್ತಾರೆ ನೋಡ್ರಿ. ವಿವೇಕ ಅಂದ್ರೆ ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದ ಅಂತ ಅಂದ್ಕೊಳ್ಳೋದು, ಮತ್ತು ಯಾವುದು ಆತ್ಮ ಯಾವುದು ಅನಾತ್ಮ ಅಂತ ತಿಳ್ಕೊಳ್ಳುವಂಥದ್ದಕ್ಕೆ ವಿವೇಕ ಅಂತ ಹೇಳ್ತಾರೆ.
ಇಂಥ ವಿವೇಕ ಯಾರು ಮಾಡಿದ್ರಪ್ಪ ಅಂದ್ರೆ ದೇವೇಂದ್ರ ಮಾಡಿದ ಅಂತ ಹೇಳ್ತಾರೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇದು ವಿಚಾರ ನೋಡ್ರಿ. ಒಂದು ಕಾಲದಾಗ ಇಂದ್ರ ಮತ್ತು ವಿರೋಚನ ಅಂತ ಇವರಿಬ್ಬರು ಕೂಡ್ಕೊಂಡು ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನೋಡ್ರಿ. ಇದು ಈ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ನಾವು ತಿಳ್ಕೊಳಕ್ಕೆ ಆಗ್ತಾಯಿಲ್ಲ, ತಿಳಿಯದೆ ನಾವು ವ್ಯರ್ಥವಾಗಿ ಕೆಟ್ಟು ಹೋಗ್ತಾ ಇದ್ದೀವಿ ಅಂತ ಅವರಿಗೆ ವಿವೇಕ ಬಂತು, ಅಂದರೆ ವಿಚಾರ ಬಂತು ಅವ್ರಿಗೆ ಮನಸ್ಸಿನಲ್ಲಿ. ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ಆತ್ಮ ಇದೆ, ಯಾವುದು ಅನಾತ್ಮ ಅದಂತ ನಾವು ತಿಳ್ಕೊಳ್ಳೋದೇ ವ್ಯರ್ಥವಾಗಿ ಕಾಲ ಕಳೀತಾ ಇದ್ದೀವಿ. ಅದಕ್ಕೆ ನಿತ್ಯ ಅನಿತ್ಯ ವಿಚಾರ ಮಾಡಬೇಕಂತ ವಿಚಾರ ಮಾಡಿಕೊಂಡು ಬ್ರಹ್ಮದೇವನ ಹತ್ರ ಹೋದ್ರು ಅವರಿಬ್ಬರು ಸೇರಿಕೊಂಡು, ದೇವೇಂದ್ರ ಮತ್ತು ವಿರೋಚನ. ಬ್ರಹ್ಮದೇವನ ಹತ್ರ ಹೋಗಿ ಬ್ರಹ್ಮದೇವನಿಗೆ ಕೇಳ್ತಾರೆ, ನೋಡು ಆತ್ಮ ಯಾವುದು ಅನಾತ್ಮ ಯಾವುದು, ಸತ್ಯ ಯಾವುದು ಮಿಥ್ಯ ಯಾವುದು ನಮಗೆ ಯಾವುದು ಗೊತ್ತಿಲ್ಲಪ್ಪ, ಅದಕ್ಕೆ ನಮ್ಗೆ ಯಾವುದು ಅಂತ ನೀವು ಸ್ವಲ್ಪ ತಿಳಿಸಿದರೆ ನಮಗೆ ಗೊತ್ತಾಗ್ತದೆ ಅಂತ ಬ್ರಹ್ಮದೇವನಿಗೆ ಕೇಳ್ಕೊಂಡ್ರು ಅವರು. ಕೇಳ್ಕೊಂಡ್ಗಾನೆ ಮತ್ತು ಕೇಳಿದಾಗ ಹೇಳ್ಬೇಕು ನೋಡ್ರಿ ಅಂತ ಕೇಳುವಂಥದ್ದು ಅಂಥ ಒಂದು ಅಧಿಕಾರಿಗಳು ಅಂದರೆ ಹೇಳ್ಬೇಕಂತಲೇ ಇರ್ತದಲ್ಲ. ಆವಾಗ ಬ್ರಹ್ಮದೇವನ ಏನು ಮಾಡಿದ್ರು, ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅವ್ರ ಮುಖದ ಪ್ರತಿಬಿಂಬವನ್ನು ಅವ್ರಿಗೆ ತೋರಿಸಿದ್ರು. ಅವರು ಒಂದು ಪಾತ್ರೆ ಒಳಗೆ ನೀರು ಹಾಕಿದ್ರು. ನೀರು ಹಾಕಿ ನೀವು ಮುಖ ಹಿಡಿದ್ರಿ ಹಿಂಗೆ ಮುಂದೆ ಅಂದ್ರೆ ಆ ಮುಖ ಹಿಡಿದ್ರೆ ನೀರಿನ ಒಳಗೆ ಪ್ರತಿಬಿಂಬ ಕಾಣಕತ್ತು, ಅವ್ರ ಮುಖನೇ ಕಾಣಕತ್ತು. ಪ್ರತಿಬಿಂಬಕ್ಕೆ ಬಿಂಬಭೂತವಾದದ್ದು ಆತ್ಮ ಅಂತ ಹೇಳಿದ್ರು ಅವರು. ಅರ್ಥ ಆಯ್ತಲ್ಲ. ಆ ಪಾತ್ರೆ ಒಳಗೆ ನೀರಿದ್ದು ಹಿಂಗೆ ಮುಖ ನೋಡ್ಕೊಳ್ರಿ ಅಂದರು. ನೀರಲ್ಲಿ ಬಿದ್ದಂಥ ಮುಖದ ಒಂದು ಪ್ರತಿಬಿಂಬ ಅದು ಪ್ರತಿಬಿಂಬ, ಆದ್ರೆ ನೋಡ್ಕೊಳ್ಳೋವಂಥವನ ಮುಖ ಬಿಂಬ ಸ್ವರೂಪವಾದಂಥದ್ದು. ಅವ್ರೇನು ಹೇಳಿದ್ರು, ಪ್ರತಿಬಿಂಬ ರೂಪದನ್ನು ಬಿಟ್ಟು ಬಿಂಬ ಸ್ವರೂಪವಾದಂಥದ್ದು ಆತ್ಮ ಅಂದ್ರೆ. ನಿನ್ನ ಮುಖ ಐತಲ್ಲಪ್ಪ ಹಿಂಗೆ ನೋಡ್ಕೊಳಕತ್ತೀಯಲ್ಲ, ಇದು ನಿನ್ನ ಆತ್ಮ ಅದ, ಪ್ರತಿಬಿಂಬ ತೋರುವಂಥದ್ದು ಅನಾತ್ಮ ಅದ ಅಂತ ಹೀಗೆಲ್ಲ ತಿಳಿಸಿದ್ರು ಅವರು. ಅದಕ್ಕೆ ಬಿಂಬಭೂತವಾದಂಥದ್ದು ಆತ್ಮ ಅಂತ ಹೇಳಿದರು. ಅದಕ್ಕೆ ಆತ್ಮ ಹೆಂಗದಾನ, ಯಾವಾಗಲೂ ಇರುವಂಥವನದಾನ ಆತ್ಮ, ಮತ್ತು ಅನಾವರಣದಿಂದ ಕೂಡಿದನತ. ಅದಕ್ಕೆ ಯಾವ ಹಸಿವು ತೃಷಗಳು ಎಲ್ಲ ಅನಾವರಣದಿಂದ ಕೂಡಿದಾನ ಆತ್ಮ, ಯಾವಾಗಲೂ ಇದ್ದಾನ. ಆತ್ಮನ ಲಕ್ಷಣಗಳನ್ನು ಹೇಳಿದ. ಆತ್ಮ ಹಿಂಗದ ನೋಡಪ್ಪ ಅಂತ ಹಿಂಗೆ ಬ್ರಹ್ಮದೇವ ಆತ್ಮನ ಒಂದು ಲಕ್ಷಣಗಳನ್ನು ಹೇಳಿದ. ಆತ್ಮ ಯಾವಾಗಲೂ ಇರುವಂಥವನದನ, ಆನಂದವಾಗಿರುವಂಥವನದಾನ, ಮತ್ತು ಆತ ನಾಶ ಆಗದೇ ಇರುವಂಥವನದಾನ, ಯಾವಾಗಲೂ ಇರ್ತಾನತ ಅಂತ ಈ ರೀತಿ ಲಕ್ಷಣಗಳನ್ನು ಹೇಳಿದಗಳನ್ನು ಇದನ್ನು ಕೇಳಿಕೊಂಡು ಇಬ್ಬರು ಹೊರಟೋದ್ರು. ಆ ವಿರೋಚನೆ ಏನು ಮಾಡಿದ, ಪ್ರತಿಬಿಂಬಕ್ಕೆ ಬಿಂಬರೂಪವಾದದ್ದು ನಮ್ಮ ಮುಖ ಅಲ್ಲ. ಈಗ ನೀರಾಗಿ ತೋರಿದಂಥದ್ದು ಯಾರ ಮುಖ ಅದು, ನಾವೇನು ನೋಡಿದ್ವಿ, ನಮ್ಮ ಮುಖನೇ ನೀರಾಗಿ ಕಂಡದು. ಅದಕ್ಕೆ ಬಿಂಬಕ್ಕೆ ರೂಪವಾದಂಥ ಪ್ರತಿಬಿಂಬ ರೂಪ ಐತೆ. ಅದಕ್ಕೆ ಈ ರೀತಿಯಾಗಿ ಈ ಬಿಂಬಕ್ಕೆ ಬಿಂಬಭೂತವಾದದ್ದು ನಮ್ಮ ಮುಖ ಅದ ಅಂದಮೇಲೆ ಈ ದೇಹವೇ ಆತ್ಮ ಆಯಿತು ಅಂತ ಇದು ಬ್ರಹ್ಮದೇವನಿಂದ ನೋಡ್ರಿ. ಇದನ್ನು ನಾನು ಬ್ರಹ್ಮದೇವನಿಂದ ತಿಳ್ಕೊಂಡು ಬಂದಿದ್ದೀನಿ ಅಂತ ಆತ ತಿಳ್ಕೊಂಡ. ಆತ ಏನು ಹೇಳಿದ, ಮತ್ತು ಈ ಬಿಂಬ ರೂಪ ಆದಂಥದ್ದು ನನ್ನ ಮುಖ, ನೀರಿನಲ್ಲಿ ಕಂಡದ್ದು ಕೂಡ ಪ್ರತಿಬಿಂಬದ ರೂಪ ನನ್ನ ಮುಖನೇ ಅದ ಅಂತಂದಾಗ, ಆ ಪ್ರತಿಬಿಂಬಕ್ಕೆ ಬಿಂಬ ರೂಪವಾದಂಥದ್ದು ನನ್ನ ಮುಖ ಅದಂತಂದಾಗ ನಾನು ಆತ್ಮ ಅಂದರೆ ಈ ಶರೀರವೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟ ಆತ. ತಿಳ್ಕೊಂಡು ಅದನ್ನು ಚೆನ್ನಾಗಿ ಆತ ಪಾಲನ ಪೋಷಣೆ ಮಾಡಿ ರಕ್ಷಿಸುವಂಥ ಇದನ್ನು, ಅದಕ್ಕೆ ಈ ಶರೀರವನ್ನು ಆತ್ಮ ಐತಪ್ಪ, ಇದನ್ನು ಚೆನ್ನಾಗಿ ಉಣಿಸ್ರಿ, ತಿನ್ನಿಸ್ರಿ, ಪಾಲನೆ ಪೋಷಣೆ ಮಾಡಿರಿ, ಚೆನ್ನಾಗಿ ರಕ್ಷಿಸ್ರಿ ಅಂತ ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದ ವಿರೋಚನ. ಈ ರೀತಿಯಾಗಿ ಮಾಡಿದತ. ಇನ್ನು ದೇವೇಂದ್ರ ಏನು ಮಾಡಿದ, ಪ್ರತಿಬಿಂಬಕ್ಕೆ ಬಿಂಬಭೂತವಾದಂಥ ದೇಹವು ಆತ್ಮ ಆದ್ರೆ ಆತ್ಮನು ಅಜರಾಗಿದ್ದಾನೆ. ಅದಕ್ಕಾದ್ರೆ ಲಕ್ಷಣ ಹೇಳಿದ್ದು ನೋಡ್ರಿ. ಬ್ರಹ್ಮದೇವ ಏನಿದ್ದ, ಆತ್ಮ ಹೆಂಗದನ, ಆತ ಅಜರ ಅಂದರೆ ಯಾವಾಗಲೂ ಇರುವಂಥವನದಾನ, ಆತ ನಾಶ ಆಗದೆ ಇರುವಂಥವನದಾನ ಅಂತ ಲಕ್ಷಣ ಕೊಟ್ಟಿದ್ದಾರೆ. ಅದಕ್ಕೆ ಅಜರನಾಗಿದ್ದಾನ ಅಂತ ಹೇಳಿದಾನ ಬ್ರಹ್ಮ. ಅಂದ್ರೆ ಆತ್ಮ ಇದು ಹೆಂಗೈತಪ್ಪ ಅಂದ್ರೆ ಪ್ರತಿಬಿಂಬಕ್ಕೆ ಬಿಂಬಭೂತವಾದಂಥ ದೇಹ ಆತ್ಮ ಆಗಿತ್ತು ಅಂತಂದ್ರೆ, ಮತ್ತು ಲಕ್ಷಣ ಹೇಳಿದಾರ ಅಜರ ಅಂತ ಹೇಳಿದಾರ ಅಂತಂದ್ಮೇಲೆ ಈ ಆತ್ಮ ನಾಶ ಆಗ್ತದೆ, ಇದು ಶರೀರ ನಾಶ ಆಗ್ತದೆ ಆತ ವಿಚಾರ ಮಾಡೋಕ್ಕೆ ಶುರು ಮಾಡಿದತ್ತ. ಅದಕ್ಕೆ ಈ ರೀತಿಯಾಗಿ ಈ ಲಕ್ಷಣಗಳನ್ನು ಹೇಳಿದ್ದಾರೆ ಅಂದಮೇಲೆ ಈ ದೇಹಕ್ಕೆ ಮುಪ್ಪು ಬರ್ತದೆ. ಈ ದೇಹ ಷಡ್ಭಾವ ವಿಕಾರಕ್ಕೊಳಗಾಗ್ತದೆ, ಈ ದೇಹಕ್ಕೆ ಮುಪ್ಪು ಬರ್ತದೆ, ಅದರಿಂದ ಇದು ಆತ್ಮ ಆಗಂಗಿಲ್ಲ ಅಂತ ಆತ ನಿಶ್ಚಯ ಮಾಡಿದ ದೇವೇಂದ್ರ.
ಅದಕ್ಕೆ ಈ ರೀತಿಯಾಗಿ ಆತ ನಿಶ್ಚಯ ಮಾಡಿ ಬ್ರಹ್ಮದೇವನ ಹತ್ರ ಹೋಗ್ತಾನೆ, ಹೋಗಿ ಕೇಳ್ತಾನೆ. ಆವಾಗ ಇದನ್ನೇ ಕೇಳ್ತಾನೆ, ನೋಡು ನೀವು ಅಜರ ಆತ್ಮ ಅದನ ಅಂತ ಹೇಳಿದ್ರಿ, ಈ ಮುಖವನ್ನು ಬಿಂಬ ರೂಪ ಆದಂಥದ್ದು ಆತ್ಮ ನಿನ್ನ ಮುಖ ಅಂತ ಹೇಳಿದ್ರಿ, ಪ್ರತಿಬಿಂಬ ರೂಪ ಆದಂಥದ್ದು ಅನಾತ್ಮ ಅಂತ ಹೇಳಿದ್ರಿ. ಅದಕ್ಕೆ ಈ ಶರೀರವೇ ಆತ್ಮ ಆಗಿತ್ತು ಅಂತಂದ್ರೆ ಇದಕ್ಕೆ ಮುಪ್ಪು ಬರಬಾರ್ದಾಗಿತ್ತು, ಇದು ಸಾಯಬಾರ್ದಾಗಿತ್ತು, ಸಾಯ್ತದಂತಂದ್ರೆ ಇದು ಹೆಂಗ್ರಿ ಅಂತ ಹೋಗಿ ಮತ್ತೆ ಕೇಳ್ದತ್ತ. ಯಾರಿಗೆ? ಬ್ರಹ್ಮದೇವನಿಗೆ ಕೇಳಿದ. ಆಗ ಬ್ರಹ್ಮದೇವನು ಹೇಳ್ತಾನೆ, ಸ್ವಪ್ನದಲ್ಲಿ ಪ್ರಾಣಮಯ ಕೋಶ ಐತಪ್ಪ, ಅದು ಆತ್ಮಸ್ವರೂಪ ಅದು ಅಂತ ಹೇಳಿ ಕಳಿಸಿದಾತ. ಸ್ವಪ್ನದಲ್ಲಿ ಆತ್ಮಸ್ವರೂಪವಾದಂಥದ್ದು ಐತೆ, ಯಾಕಂದರೆ ಪ್ರಾಣಮಯ ಕೋಶ ಐತೆ, ಸ್ವಪ್ನದಲ್ಲಿ ಪ್ರಾಣಮಯ ಕೋಶ ಐತೆ, ಅದು ಆತ್ಮಸ್ವರೂಪ ಅದು ನೋಡುವ ಅಂತ ಹೇಳಿ ಕಳಿಸಿದ. ಆಗಿಂದ್ರೆ ಎಷ್ಟೋ ದಿವಸದವರೆಗೆ ಅದ್ರ ಮೇಲೆ ವಿಚಾರ ಮಾಡೋಕ್ಕೆ ಶುರು ಮಾಡಿದ. ಯಾಕಂದರೆ ಇಲ್ಲಿ ಚಿಂತನ ಮಂಥನ ನಡಿಬೇಕು, ಸುಮ್ಮನೆ ಇದಾಗಂಗಿಲ್ಲ ಇದು. ಅದಕ್ಕೆ ಹೇಳೋದು ರುಚಿ ಹತ್ತಬೇಕು ಅನ್ನೋದು. ಇಲ್ಲಾಂದ್ರೆ ನಾವೇನಾಗ್ತದೆ, ಸಾರಿನಾಗ ಸೌಟ್ ಆದಂಗೆ ಆಗಿಬಿಡ್ತೀವಿ ನಾವು, ಅದ್ರಾಗ ಓಡಾಡ್ತೀವಿ, ಅವೇ ತಿಳ್ಕೊಳ್ತೀವಿ, ದಿನ ಕೇಳ್ತೀವಿ ಅಂತಂದ್ರೆ ಆ ರುಚಿನೇ ಗೊತ್ತಿರಂಗಿಲ್ಲಲ್ಲ. ಯಾಕೆ? ಯಾವಾಗ ಚಿಂತನ ಮಂಥನ ನಮ್ಮ ಹತ್ರ ನಡೀಲಿಲ್ಲ ಅಂತಾಗೆ, ಯಾವಾಗ ನಡೀತಾವೆ ಅದು ರುಚಿ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಆತ ಏನು ಮಾಡಿದ, ಸ್ವಪ್ನದಲ್ಲಿ ಪ್ರಾಣಮಯ ಕೋಶ ಐತಪ್ಪ, ಅದು ಸ್ವರೂಪ ಐತಿ ಅಂತ ಹೇಳಿ ಕಳಿಸಿದಾಗ ಆತ ಪ್ರಾಣಕ್ಕೆ ಹಸಿವು ತೃಷಿ ಐತಲ್ಲಪ್ಪ ವಿಚಾರ ಮಾಡಾಕತ್ತಿದ. ಅಲ್ಲ, ಒಂದೇ ವಿಚಾರ ನೋಡ್ರಿ, ಆತ್ಮ ಯಾವಾಗಲೂ ಇರುವಂಥವನು ಅಜರಾಗಿದ್ದಾನಂತ ಅನ್ನುವಂಥದ್ದು ಲಕ್ಷಣ ಹೇಳಿದ್ಮೇಲೆ ಅದು ತಲೆ ಕುಂತಿತ್ತು. ಹೌದು, ಪ್ರಾಣಮಯ ಕನಸಿನೊಳಗೆ ಪ್ರಾಣಮಯ ಕೋಶ ಐತೆ, ಅದು ಆತ್ಮ ಸ್ವರೂಪ ಅಂತ ಹೇಳಿ ಕಳಿಸಿದಾನ ಬ್ರಹ್ಮದೇವ. ಅದಕ್ಕೆ ಪ್ರಾಣಕ್ಕೆ ಹಸಿವು ತೃಷಿ ಐತೆ ಅದಕ್ಕೆ. ಮತ್ತು ಈ ರೀತಿಯಾಗಿ ಹಸಿವು ತೃಷಾದಿಗಳು ಅದಾವ. ಆತ್ಮ ಹೆಂಗದಾನ ಯಾವಾಗಲೂ ಇರ್ತದೆ ಅಂತಂದ್ರೆ ಅದು ಇದು ಕೂಡ ಒಂದು ನಾಶ ಆಗಿ ಹೋಗುವಂಥದ್ದು ಐತೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಮತ್ತತ್ಗೆ ಈ ಬ್ರಹ್ಮದೇವನ ಹತ್ರ ಹೋಗ್ತಾನೆ ವಿಚಾರ ಮಾಡಿಕೊಂಡು ಈ ರೀತಿ. ಯಾಕಂದ್ರೆ ಆತ್ಮನು ಅಕ್ಷುತ್ ಪಿಪಾಸನ ಅಂತ ಲಕ್ಷಣ ಕೊಟ್ಟಿದ್ದಾರೆ, ಅದರಿಂದ ಪ್ರಾಣವು ಆತ್ಮಸ್ವರೂಪ ಆಗಂಗಿಲ್ಲ ಅಂತ ನಿಶ್ಚಯ ಮಾಡಿದ್ರು. ಯಾಕಂದ್ರೆ ಆತ್ಮನಿಗೆ ಯಾವ ಹಸಿವು ತೃಷೆಗಳು ಇರೋಂಗಿಲ್ಲ, ಆತ್ಮ ನಾಶ ಆಗಿ ಹೋಗಂಗಿಲ್ಲ, ಈ ರೀತಿಯಾಗಿ ಇರುವಂಥದ್ದು. ಇದಕ್ಕೆ ನೋಡಿದ್ರೆ ಹಸಿವು ತೃಷೆಗಳು ಅದಾವ, ಮತ್ತಿದು ಪ್ರಾಣವಾಯು ಕೂಡ ಅದು ಕೂಡ ಶಾಶ್ವತವಾಗಿ ಇರುವಂಥದ್ದಲ್ಲ. ಅದಕ್ಕೆ ಇದು ಕೂಡ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣಮಯ ಕೋಶನೂ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ವಿಚಾರ ಮಾಡಿ 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 ಕೊನೆಗೆ ಒಂದು ನಿರ್ಧಾರ ಮಾಡಿ ಪುನಃ ಬ್ರಹ್ಮದೇವನ ಹತ್ರ ಇಂದ್ರ ಹೋಗ್ತಾನೆ. ಆಗ ಬ್ರಹ್ಮದೇವನು ನಿದ್ರೆಯಲ್ಲಿದ್ದಂಥ ಆನಂದಮಯ ಕೋಶವೇ ಆತ್ಮ ಅಂತ ಹೇಳಿ ಕಳಿಸ್ಬಿಟ್ಟ ಮತ್ತೆ. ನೋಡ್ರಿ, ಅದಕ್ಕೆ ಗುರುಗಳನ್ನು ಭಾಳ ಒಮ್ಮೆಲೆ ನೀನು ಎಷ್ಟು ಚಿಂತನೆ ಮಂಥನ ಮಾಡ್ತೀನಿ ಅಂತ ಅದು ಪರೀಕ್ಷೆ ಮಾಡ್ತಾರೆ ಗುರುಗಳು. ಅದಕ್ಕೆ ಯಾರು ಹೆಂಗದಾರೆ, ಯಾರು ಹೆಂಗೆ ಮಾತಾಡ್ತಾರೆ, ಯಾರು ನಡೆಯಲ್ಲಿ ಅದಾರೆ ಎಲ್ಲ ಗುರುಗಳಿಗೆ ಗೊತ್ತಾಗ್ಬಿಡ್ತದಲ್ಲಿ. ಸುಮ್ಮನೆ ಅಲ್ಲ, ಸದ್ಗುರುಗಳು ನೀನು ಹೆಂಗೆ ಇರ್ತೀವಿ, ನಾವು ಹೆಂಗೆ ಇರ್ತೀವಿ ಅನ್ನೋದು ಎಲ್ಲ ಗೊತ್ತಾಗ್ಬಿಡ್ತದೆ ಅವರಿಗೆ. ಮತ್ತು ಅವ್ರೇನು ಹೇಳಿದರು, ನಿದ್ರೆಯಲ್ಲಿ ಇರ್ತಿದ್ದಲ್ಲಪ್ಪ ಆನಂದ ಐತಲ್ಲ, ಆ ಆನಂದನೇ ಏನು ಆನಂದಮಯ ಕೋಶನೇ ಆತ್ಮ ಅಂತ ಮತ್ತೆ ಹೇಳಿ ಕಳಿಸ್ಬಿಟ್ಟ ಬ್ರಹ್ಮದೇವ. ಅದಕ್ಕೆ ಇಲ್ಲಿ ಕೂಡ ಆತ ಇಂದ್ರ ಏನು ಮಾಡ್ದ, ಇದ್ರ ಮೇಲೆ ಕೂಡ ಎಷ್ಟೋ ದಿವಸ ವಿಚಾರ ಮಾಡಿದ. ಆನಂದಮಯ ಕೋಶನೇ ಆತ್ಮ ಅಂತ ಹೇಳಿಬಿಟ್ಟಿದ್ದಾನ ಅಂತಂದ್ರೆ, ಬ್ರಹ್ಮದೇವ ಹಿಂಗೆ ಹೇಳಿದಾನಂತಂದ್ರೆ ಆನಂದಮಯ ಕೋಶ ಹೆಂಗೈತೆ, ಆವರಣ ಸಹಿತವಾಗಿ ಅದಲ್ಲಿ ಆವರಣ ಐತಲ್ಲಿ. ನಿದ್ರೆ ಒಳಗೆ ಏನೈತೆ, ಈಗ ನೋಡ್ರಿ ನಾವೆಲ್ಲರೂ ಬ್ರಹ್ಮಾನಂದವನ್ನು ಪ್ರತಿ ದಿವಸ ಅನುಭವಿಸ್ತೀವಿ, ದೊಡ್ಡ ಆನಂದ. ನಾವು ಅದನ್ನು ತಿಳ್ಕೊಂಡ್ರೆ ನೋಡ್ರಿ ನಾವು ಭಾಳ ದೊಡ್ಡ ಆನಂದವಾಗಿರ್ತೀವಿ, ಪ್ರತಿ ದಿವಸ ಆನಂದವಾಗಿರ್ತೀವಿ ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ. ಎಲ್ಲರೂ ಎಷ್ಟು ಶಕ್ತಿ ಅದಂತಂದ್ರೆ ನೋಡ್ರಿ, ಪ್ರತಿ ದಿವಸ ಆ ಆನಂದವನ್ನು ಅನುಭವಿಸೋದಕ್ಕಾಗಿ ನಾವು ಮತ್ತೆ ಮುಂಜಾನೆ ಎಷ್ಟು ಶಕ್ತಿ ಬಂದಿರ್ತದೆ ನಮಗೆ. ಭಾಳ ಮುಂಜಾನೆ ಸಂಜೆ ತನಕ ಕೆಲಸ ಮಾಡಿ 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 ಸುಸ್ತಾದಂಥ ವ್ಯಕ್ತಿಗೆ ನೀವು ಒಂದೇ ತಾಸೆ ಮನಗಲಿ 2 ತಾಸೆ ಮನಗಲಿ ಯಪ್ಪ ರೆಸ್ಟ್ ಆಯ್ತಪ್ಪ, ಈಗ ಸ್ವಲ್ಪ ಫ್ರೆಶ್ ಅದನ್ನು ನೋಡ್ರಿ ಅಂತೀವಿಲ್ಲ. ಯಾಕಂತಂದ್ರೆ ಅದು ಬ್ರಹ್ಮಾನಂದದು. ಆ ಬ್ರಹ್ಮಾನಂದದಲ್ಲಿ ಅಷ್ಟು ಶಕ್ತಿ ಐತದ, ಭಾಳ ದೊಡ್ಡ ಶಕ್ತಿ ಅದ. ಅದಕ್ಕೆ ಹೇಳ್ತಾರಲ್ಲ, ಒಂದು ದಿವಸ ನೀನು ಬಿಡಪ್ಪ ನಿದ್ದೆ ಬಿಡು, ನಿನಗೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ಆ ವ್ಯಕ್ತಿ ಅಂದ, ಓ 500 ರೂಪಾಯಿ ಬರ್ತದಲ್ಲ, ಇವತ್ತು ಕೂಲಿ ಮಾಡೋಕೆ ಹೋದ್ರೆ ಚಂತನ ದುಡಿಬೇಕಾಗ್ತಿತ್ತು, ರಾತ್ರಿ ಸುಮ್ಮನೆ ಎದ್ದು ಕುಂದ್ರದಲ್ಲ ಅಟ್ಟೆ ಅಲ್ಲ ಅಂತ, ಆಯ್ತಪ್ಪ 500 ರೂಪಾಯಿ ಕೊಡು ಅಂತಂದ. ರಾತ್ರಿ ಬೆಳತನ ಎದ್ದ. ಮತ್ತು ಮರುದಿವಸ ರಾತ್ರಿ ಇನ್ನೊಂದು 1000 ರೂಪಾಯಿ ಕೊಡ್ತೀನಿ, ಇವತ್ತೂ ಎದ್ದೇಳಿ ಬೆಳತನ ಅಂತಂದ. ಇವತ್ತೊಂದು ದಿವಸ ಎದ್ದು ಬಿಟ್ರೆ ಆಯ್ತು ಬಿಡಿ, 1000 ರೂಪಾಯಿ ಬರ್ತದಲ್ಲ ಅಂತ ಖುಷಿ ಆದತ. ಆಯಿತಾ, 3ನೇ ದಿವ್ಸಕ್ಕೆ ಇನ್ನೂ ಒಂದು 2000 ರೂಪಾಯಿ ಕೊಡ್ತೀನಿ ಅಂದ. ಆಯಿತು, 3ನೇ ದಿವ್ಸಕ್ಕೂ ಭಾಳಷ್ಟು ಕಷ್ಟಪಟ್ಟು ಎದ್ದ.
4ನೇ ದಿವ್ಸಕ್ಕೆ ಆತ ಬಂದ ತಕ್ಷಣವೇ ಅಪ್ಪ ನೀನು ಹಂಗೇನು ಹೇಳಕ್ಕೆ ಬರಬೇಡ, ನೀನು 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ನನಗೆ ಎದ್ದೇಳಕ್ಕಾಗಂಗಿಲ್ಲ ಅಂತಂದ. ಏನು ಗೊತ್ತಾಗ್ತದೆ ಇಲ್ಲಿ ಅಂತ ಆನಂದ. ಎಷ್ಟು ದುಡ್ಡು ಕೊಟ್ರೂ ನಿದ್ರಾ ಆನಂದ, ಅದಷ್ಟು ಆನಂದ ಜಗತ್ತಿನೊಳಗೆ ಯಾವುದಿಲ್ಲ. ನಾವು ಸ್ವಲ್ಪ ಡೀಪಾಗಿ ವಿಚಾರ ಮಾಡ್ಬೇಕು. ಇವನ್ನು ಕೋಟಿ ಕೋಟಿ ಸಂಪಾದನೆ ಮಾಡುವಂಥ ವ್ಯಕ್ತಿ ಇವತ್ತು 10 ಗಂಟೆ ಆಗೋದು ಬಾಗಿಲು ಹಾಕಿಬಿಡ್ತಾನೆ, ನಿದ್ರೆ ಇಲ್ಲ, ನಾವು ಮನೆಗೆ ಹೋಗ್ಬೇಕು, ಸ್ವಲ್ಪ ಮಲಗಬೇಕು, ಆಗಂಗಿಲ್ಲ, ನಡ್ರಿ ಅಂತ ಕಳಿಸ್ತಾನೆ ವ್ಯಾಪಾರಿಗಳಿಗೆ. ಹೌದಲ್ಲ? ಯಾಕಂದ್ರೆ ದುಡ್ಡಿನಾಗ ಸಂಪತ್ತಿನಾಗ ಎಲ್ಲದರಾಗ ಆನಂದ ಇತ್ತು, ಸುಖ ಇತ್ತಂದರೆ ಇವತ್ತು ಬೆಳತನ ಎಲ್ಲರೂ ವ್ಯವಹಾರ ಮಾಡ್ತಿದ್ರು. ಯಾಕಂದ್ರೆ ಗೊತ್ತು. ಅದಕ್ಕೆ ಈ ತತ್ವ ಹೆಂಗದ, ಜನಸಾಮಾನ್ಯರ ಒಳಗಡೆ ಎಲ್ಲದರ ಹೊಕ್ಕಾಡ್ಯದ ತತ್ವ. ಆದ್ರೆ ನಾವು ಅರ್ಥ ಮಾಡ್ಕೊಳಂಗಿಲ್ಲ ಭಾಳಷ್ಟು. ಅದಕ್ಕೆ ಬಂಗಾರದ ಒಳಗೆ ಆಭರಣಗಳು ಮಾಡಿಸ್ಕೊಂಡು ಇವೆಲ್ಲದರ ಬಂಗಾರ ತುಂಬ್ಯದನ್ನಂಗ ಜಗತ್ತಿನಲ್ಲಿ ಪ್ರತಿಯೊಂದು ವ್ಯವಹಾರದಾಗ ತತ್ವ ಅಡಿಗೆದ. ಅದಕ್ಕೆ ಇಲ್ಲಿ ಕೂಡ ಬೇಕಾದಷ್ಟು ಇದ್ದರೂ ಕೂಡ ಇಲ್ಲೇ ಗೊತ್ತಾಗ್ತದೆ ನಮಗೆ. ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ವ್ಯವಹಾರ, ಅಧಿಕಾರಿ, ಅಂತಸ್ತು ಏನಿದ್ರೂ ಕೂಡ ನಿದ್ರಿದು ಒಂದು ಭಾಗ ಆಗಂಗಿಲ್ಲ ಆನಂದ ಅಲ್ಲ. ನಾವು ನಿದ್ರೆ ಅಂತಂದ್ರೆ ಎಂಥದ್ದು, ಎಲ್ಲವನ್ನ ತ್ಯಾಗ ಮಾಡಿದಾಗ ಅಂತ ಬ್ರಹ್ಮಾನಂದ ಆಗ್ತದೆ. ಇಲ್ಲೇ ಅರ್ಥ ಮಾಡ್ಕೋಬೇಕು ನಾವು ತತ್ವನ. ಇದು ಬರೀ ಸಾಮಾನ್ಯ ನಿದ್ದೆ ಅನ್ನುವಂಥ ಸುಖನೇ ನಮಗೆಲ್ಲ. ಸ್ವಲ್ಪ ಹೆಂಡ್ತಿ ಅಂತ, ಮಕ್ಕಳಂತ ಏನ್ರಿ ಒಂದು ಸ್ವಲ್ಪ ಚಿಂತೆ ಐತ್ರಿ, ಗಾಢವಾದ ನಿದ್ರೆಗಿದ್ದೀನಿ ಅಂತೀವಿ ನಾವು ಯಾರಾದರೂ? ಇಲ್ಲರಿ, ಎಲ್ಲ ಚಿಂತೆ ಹೋಯ್ತದೆ, ಎಲ್ಲ ಲಯ ಆಗಬೇಕು. ಈ ಮನಸ್ಸು ಪೂರ್ತಿ ಲಯ ಆಯಿತು ಹೋಯ್ತು ಅಂದಾಗ ಅವಾಗ ಗಾಢವಾದ ನಿದ್ರೆಗೆ ಹೋಗಿ ಸ್ವಲ್ಪ ಭಾಳ ನಿದ್ದೆ ಬಂತು ರೀ, ಭಾಳ ಚೆಂದಾಗಿನ್ರಿ ಅಂತ ಮುಂಜಾನೆ ಹೇಳ್ತೀವಿ. ಸ್ವಲ್ಪ ಶಕ್ತಿ ಬಂತು ರೀ, ಭಾಳ ಚೆಂದ ಅಂತ. ಯಾವಾಗ ಎಲ್ಲವನ್ನ ಬಿಟ್ಟಾಗ ಮಾತ್ರ ಈ ನಿದ್ರೆ ಆನಂದವನ್ನು ಪಡ್ಕೊಳ್ತೀವಿ ಅಂದಾಗ ಇದು ಬ್ರಹ್ಮಾನಂದ ಐತಿದು. ಅಲ್ಲಿ ಏನಿರ್ತದಪ್ಪ ನಮ್ಗೆ ಯಾಕೆ ಅಷ್ಟು ಗೊತ್ತಾಗವಲ್ದು ಅದು ಆನಂದ ಅಂದ್ರೆ, ಅಲ್ಲಿ ಆವರಣ ಐತೆ, ಅಜ್ಞಾನ ಇದ್ದದಕ್ಕಾಗಿ ಅದು ಬ್ರಹ್ಮಾನಂದ ಅಂತ ನಮಗೆ ಗೊತ್ತಾಗವಲ್ದು. ಅದು ದಿನ ಅನುಭವಿಸ್ತೀವಿ ನೋಡ್ರಿ, ಎಷ್ಟು ದೂರ ಐತೆ ಮುಕ್ತಿ ಅನ್ನೋದು. ಪರಮಾತ್ಮ ಅನ್ನುವಂಥವ್ನು ಏನು ಆನಂದ ಸ್ವರೂಪ. ಪರಮಾತ್ಮ ಅಂದಾಗ ನಿಮ್ಮ ಗುಡಿ ಒಳಗೆ ಮೂರ್ತಿ ಐತಲ್ಲ, ತ್ರಿಶೂಲ್ ಇಟ್ಕೊಂಡು, ಗಂಗೆಯನ್ನು ಮ್ಯಾಲೆ ಧರಿಸ್ಕೊಂಡು, ಚಂದ್ರನ ಇಟ್ಕೊಂಡು ಹಿಂಗೆ ಮುಂದೆ ಬಂದ ನಂತರ ಅದಕ್ಕೆ ಪರಮಾತ್ಮ ಅಂತೀವಿ ಅಂತ್ರೇನ? ಪರಮಾತ್ಮ ಅಂದ್ರೇನ ಆನಂದದ ಸ್ವರೂಪತ. ಮತ್ತು ದೂರ ಅದಾನ ಪರಮಾತ್ಮ? ಭಾಳ ಹತ್ರ ಅದಾನ. ನಿದ್ರಾ ಆನಂದದಾಗ ಪರಮಾತ್ಮ ಇರ್ತಾನೆ, ನಮ್ಗೆ ಅರಿವಿಗೆ ಬರೋಂಗಿಲ್ಲ. ಯಾಕೆ? ಅಜ್ಞಾನದ ಆವರಣ ಆದದಕ್ಕಾಗಿ ನಮ್ಗೆ ಅದು ಈಗ ಏನಾಗಬೇಕಾಗ್ಯದ, ಇಲ್ಲಿ ಅಜ್ಞಾನ ಅದು ಛೇದನ ಆಗಬೇಕಾಗ್ಯದ. ಇದು ಆ ಗೋಡೆಯನ್ನು ಹೊಡಿತಾ ಇದ್ದಾರೆ ಗುರುಗಳು. ಏನು ಮಾಡ್ತಾರೆ, ಆ ಅಜ್ಞಾನ ಅನ್ನುವಂಥ ಗೋಡೆಯನ್ನು ಭದ್ರವಾಗಿ ಜನ್ಮಾಂತರದಲ್ಲಿ ಭದ್ರವಾಗಿ ಕಟ್ಟಿಬಿಟ್ಟಿವಿ ನಾವು. ಅದಕ್ಕೆ ಕಟ್ಟಿದ್ದಕ್ಕಾಗಿ ಅಂಥ ಪರಮಾತ್ಮ ನಮಗೆ ಕಾಣಕ್ಕಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಬಿಡೋದು, ಹೊರಗಡೆ ಹುಡ್ಕೋದೆ, ಅಲ್ಲಿ ಹುಡ್ಕೋದು, ಇಲ್ಲಿ ಹುಡ್ಕೋದು. ಆ ಕೊನೆಗಾಲದಾಗ ಬಲು ಸಾಕಾಗ್ಯದ್ರಿ, ಮಾಡಿ ಸಾಕಾಗ್ಯದ. ಎಷ್ಟು ತಿರುಗಾಡಿವಿ, ನಮ್ಮವ್ರು ತಿರುಗಾಡ್ದಾರ ಯಾರು ಅನ್ಕೊಂತ ಕುಂದಿರೋದು ಅಷ್ಟೇ. ಆದರೆ ಇರುವಂಥ ಮನಸ್ಥಿತಿ ಹಾಗೇನೆ. ಇನ್ನು ಏಟು ಮಾಡಿದ್ರು ಕೂಡ ಮನಸ್ಸನ್ನು ಶುದ್ಧ ಆಗಿಲ್ಲ, ನೀವು ಮಾಡಿದ್ದು ಕೂಡ ಇದಾಗಿಲ್ಲ, ಹಂಗೆ ಇರುವಂಥದ್ದು. ಅದಕ್ಕೆ ಇಲ್ಲಿ ಗುರುನಾಥನ ವಾಕ್ಯಗಳು ಕೇಳಿದಾಗ ಏನಾಗ್ತದೆ, ಅಜ್ಞಾನ ಅನ್ನುವಂಥ ಗೋಡೆ ದಪ್ಪ ಅದಲ್ಲ, ಅದನ್ನು ಚೆನ್ನಾಗಿ ದಿನ ಹೊಡಿತಾನೆ ನೋಡ್ರಿ. ಹೊಡೆದು ಕೊನೆಗೆ ಅಭೇದ ಸ್ಥಿತಿಗೆ ತಂದು ಬಿಡ್ತಾನೆ. ಅದಕ್ಕಿದು ಮೂಲ ಏನು ನೋಡ್ರಿ, ಎಂಥ ಒಂದು ಅದ್ಭುತವಾದಂಥದ್ದು. ಅದಕ್ಕೆ ದೊಡ್ಡ ಆಪ್ರೇಷನ್ ಇದು. ನಮಗೆಲ್ಲ ಏನಾಗ್ಯದಂದ್ರೆ ಭಾಳಷ್ಟು ಅಜ್ಞಾನ ಅನ್ನುವಂಥ ಒಂದು ರೋಗ ನಮ್ಗೆ ಐತೆ. ಅದಕ್ಕೆ ಗುರುಗಳು ಏನು ಮಾಡ್ತಾರೆ, ನಮ್ಗೆ ದೊಡ್ಡ ಆಪ್ರೇಷನ್ ಇದು. ಆಪ್ರೇಷನ್ ಮಾಡಬೇಕಾದ್ರೆ ನಾವು ಅರ್ಧಂಬರ್ಧ ಎದ್ದು ಹೋಗಂಗಿಲ್ಲ ಅಂದರೆ ಗೊತ್ತಾಗಂಗಿಲ್ಲ. ಅದು ಕಷ್ಟನೇ ಆಗ್ತದೆ. ಇದು ಸಂಪೂರ್ಣ ಕ್ರಮವಾಗಿ ಯಾವಾಗ ಗುರು ಸಂಪೂರ್ಣವಾಗಿ ಹೇಳ್ತಾನೆ ಅಲ್ಲಿವರೆಗೂ ಶ್ರವಣ, ಮನನ, ನಿಧಿಧ್ಯಾಸನ ಆಗಬೇಕು. ಮನನ ಅಂದ್ಗಾರ ಮತ್ತೇನ್ರಪ್ಪ ಅಂತಲ್ಲ, ಕೇಳಿದ್ದನ್ನೇ ಗುರುಗಳು ಹಿಂಗೆ ಅಂದಾರಲ್ಲ ಅಂತ ಮೆಲಕ್ಕೆ ಹಾಕೋದಷ್ಟು, ಹೌದಾ ಅಲ್ಲ ಅಂತ. ಅದೇ ರೀತಿ ಕೂಡ ಇಲ್ಲಿ ಇಂದ್ರ ಏನು ಮಾಡಿದ, ಆನಂದಮಯ ಕೋಶವೇ ಆತ್ಮ ಅಂತ ಹೇಳಿ ಕಳಿಸಿದ ಬ್ರಹ್ಮ. ಇಂದ್ರ ಇದ್ರ ಮೇಲೆ ಎಷ್ಟೋ ದಿವಸ ವಿಚಾರ ಮಾಡಿದ್ರು ನೋಡು. ಸುಮ್ಮನೆ ಇರಲಿಲ್ಲ, ವಿಚಾರ ಮಾಡಬೇಕು. ನಾವು ಸಂಸಾರ ವಿಚಾರ ಭಾಳ ತಲೆಗೆ ಹಚ್ಕೊತೀವಿ. ಬರೀ ಸಂಸಾರ ವಿಚಾರ ನಾವು ಹೆಂಗೆ ರಕ್ತಗತ ಮಾಡ್ಕೊಂಡ್ಬಿಡ್ತೀವಿ, ಹೌದಲ್ಲ? ಭಾಳ ಚಿಂತೆ ಮಾಡಕ್ಕೆ ಬಿಡ್ತೀವಿ. ಅದೇ ಗುರುನಾಥನ ವಾಕ್ಯ ಚಿಂತೆ ಮಾಡ, ಆ ಚಿಂತೆ ಮನೆ ಚಿಂತೆ ನಿನಗೆ ಏನಾಗಂಗಿಲ್ಲ. ಅದನ್ನೇನು ಹೇಳ್ತೀವಲ್ಲ, ಬಾರದು ಬಪ್ಪದು ತಪ್ಪದು, ನೀನು ಬ್ಯಾಡ ಅಂದ್ರೂ ಕೂಡ ಬಂದ ಬರ್ತದ, ಹೋಗಂದ್ರೂ ಹೋಗಂಗಿಲ್ಲ ಅದು. ಅದಕ್ಕೆ ನಿನ್ನ ಮನಸ್ಸು ಭಗವಂತನ, ಪರಮಾತ್ಮನ, ಗುರುವಿನ ವಾಕ್ಯಗಳನ್ನು ಚಿಂತನೆ ಮಾಡೋಕೆ ಹಚ್ಚಬೇಕು. ಅದಕ್ಕೆ ಇಲ್ಲಿ ಕೂಡ ಆತ ಏನು ಮಾಡಿದ, ಬಹಳ ದಿವಸಗಳ ತನಕ ಇದು ಆನಂದಮಯ ಕೋಶ ಆತ್ಮ ಹೆಂಗಾಗ್ತದ, ಇದು ಆವರಣ ಸಹಿತವಾಗಿ ಅದು, ಇದು ಅಜ್ಞಾನ ಸಹಿತವಾಗಿರುವಂಥದ್ದು ಐತೆ ಇದು.
ಅದರಿಂದ ಆವರಣ ಸಹಿತವಾದಂಥ ಆನಂದಮಯ ಕೋಶವು ಆವರಣರಹಿತವಾಗಿರುವಂಥ ಆತ್ಮ ಆಗಲಾರದು ಅಂತ ನಿರ್ಧಾರ ಮಾಡ್ಕೊಂಡದ್ದು. ಯಾಕಂದ್ರೆ ಆವರಣ ಸಹಿತ ಆನಂದಮಯ ಕೋಶ ಹೆಂಗದ, ಈಗ ನಾವೆಲ್ಲದ್ರಾಗ ಆನಂದವನ್ನು ಮಾಡ್ತೀವಲ್ಲ, ಅಲ್ಲಿ ಆವರಣ ಸಹಿತವಾಗಿರುವಂಥ ಅಜ್ಞಾನ ಸಹಿತವಾಗಿರುವಂಥ ಆನಂದ ಅದು. ನಿದ್ರಾ ಆನಂದ ಆವರಣ ಸಹಿತವಾಗಿರುವಂಥದ್ದು. ಆದ್ರೆ ನಾವೇನು ಮಾಡ್ಕೊಳ್ಬೇಕಾಗಿದೆ ಈಗ? ಹೌದ್ರಿ, ನಿದ್ರೆ ಆನಂದ ನೆನೆಸ್ಕೊಂತ ಕುಂತ್ರೆ ಆಯ್ತಲ್ರಿ ಅಂತ ಅಲ್ಲ, ಅಲ್ಲಿ ಆವರಣ ಐತೆ, ಅದಕ್ಕಾಗಿಬಿಟ್ಟು ಅದು ನಿದ್ರಾ ಆನಂದ ಬ್ರಹ್ಮಾನಂದ ಅಂತ ನಮ್ಗೆ ಅನಿಸಂಗಿಲ್ಲ. ಅದು ಅನಿಸ್ಬೇಕಾಗಿತ್ತಂದ್ರೆ ಆವರಣ ರಹಿತ ಆಗಬೇಕು. ಏನು ಮುಚ್ಕೊಂಡದಲ್ಲ, ಈ ಗೋಡೆ ಹಿಂಗೆ ಮುಚ್ಕೊಂಡದಲ್ಲ, ಅದನ್ನು ಯಾವಾಗ ಒಡೆದು 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 ಸಣ್ಣ ತೆಗೆದು ಹಾಕ್ತಾನೆ, ಅವಾಗ ಅಭೇದ ಆಗ್ತದೆ. ನೀನೇ ಬ್ರಹ್ಮ ಪರಮಾತ್ಮ. ನೋಡ್ರಿ ಎಷ್ಟು ಅದ್ಭುತ ಅದು. ಆವಾಗ ಬರೀ ನಿದ್ರೆ ಆನಂದ ಅಂತಲ್ಲ, ನೀ ಕಣ್ಣು ತೊಗೊಂಡು ಹಿಂಗೆ ಕುಂದಿರ್ತೀಯಲ್ಲ, ಆವಾಗ ನೀನು ದೊಡ್ಡ ದೊಡ್ಡ ಆನಂದವಾಗಿ ಇರ್ತಿದ್ದಿ. ನೀನು ಬೇಕಾದಷ್ಟು ಮಂದಿ ಬರಲಿ, ಜಾತ್ರೆಗೆ ಹೋಗಿ ಆನಂದವಾಗೇ ಇರ್ತಿದ್ದಿ. ನೀ ಎಲ್ಲರೂ ಹೋಗಿ ಎಲ್ಲಿ ತಿರುಗಾಡಿ ಬರೀ ಕುಂತ್ರಿನಿಂದ ಬರೀ ಆನಂದ ಆನಂದ ಆನಂದವಾಗೇ ಇರ್ತಿದ್ದಿ. ಅಂಥ ಆನಂದದಿದ್ದು ಬ್ರಹ್ಮಾನಂದ ಅಂದ್ರೆ ಸುಮ್ಮನೆ ಅಲ್ಲ ಅದು. ಅದಕ್ಕೆ ಈ ರೀತಿ ವಿಚಾರ ಮಾಡಿದ ಆನಂದಮಯ ಕೋಶ ಆವರಣ ಸಹಿತವಾಗಿರ್ತದ, ಆತ್ಮನಿಗೆ ಅನಾವರಣ ಅಂತ ಏನಾಗ್ಯದ. ಆನಂದಮಯ ಕೋಶ ಆವರಣ ಸಹಿತದ, ಆತ್ಮ ಹೆಂಗದನ ಅನಾವರಣದಿಂದ ಕೂಡಿದಾನ. ಆತ್ಮ ಅನಾವರಣದಿಂದ ಕೂಡಿದಾನ. ಅದಕ್ಕೆ ಆತ್ಮ ಇದು ಆನಂದಮಯ ಕೋಶ ಆತ್ಮ ಆಗಲಾರ್ದು ಅಂತ ತಿಳ್ಕೊಂಡು ಪುನಃ ಬ್ರಹ್ಮದೇವನ ಹತ್ರ ಹೋಗ್ತಾನೆ. ಆವಾಗ ದೇವ ಹೇಳ್ತಾನೆ. ಅವಾಗ ಹೇಳ್ತಾನೆ ನೋಡ್ರಿ, ಅವಾಗ ಏನು ಹೇಳ್ತಾನೆ ಮತ್ತೆ ಕೇಳಿದ ಮೇಲೆ ಗುರುಗಳಿಗೆ ಭಾಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತಂದ್ರೆ ಕೇಳಿದ್ದನ್ನು ವಿಚಾರ ಮಾಡ್ತಾ ಇದ್ದಾನಲ್ಲ, ಪರವಾಗಿಲ್ಲ ದಾರ್ಯಾಗ ಅದಾನಂತಾರೆ, ನಡೆಯಕತ್ತೇನಪ್ಪ ಈತ ಅಂತಾರೆ, ಗೊತ್ತಾಗ್ಬಿಡ್ತದೆ ಗುರುಗಳಿಗೆ. ಬರೀ ಕೇಳಿಕೆ ಸುಮ್ಮ ನಾವು ಕುಂತು ಮತ್ತು ನಾವು ಅವ್ರು ಹೆಂಗೆ ಹೇಳ್ತಾರೆ, ಸುಮ್ಮ ಒಂದು ಪ್ರವಚನ ಒಂದು ಪುರಾಣ ಕೇಳ್ದಂಗೆ ಕೇಳಿ ಹೋಗೋಂಥದ್ದು ಅಲ್ಲಿದು. ಈ ಶಾಸ್ತ್ರ ಹೆಂಗೆ ಐತಪ್ಪ ಅಂತಂದ್ರೆ, ಈ ಪುರಾಣ ಹೇಳ್ತಾರೆ ನೋಡ್ರಿ, ಕತಿ ಪತಿ ಎಲ್ಲ ಸೇರಿಸಿಬಿಟ್ಟು ಅವ್ರು ಹೇಳಿದ್ಗಾನೆ ನಾವು ನಕ್ಕು ಬಿಡ್ತೀವಿ. ಚಂದ ಏನು ಚಂದ ಹೇಳ್ತಾರೆ, ಏನು ಚಂದ ಹೇಳ್ತಾರೆ ಅಂತ ಹೇಳ್ತೀವಿ. ಅವ್ರು ಹೇಳಿದ್ಗಾನೆ ಭಾಳ ಚಂದ ನಕ್ಕು ಮನೆಗೆ ಹೋಗಿಬಿಡ್ತೀವಿ. ಅದಷ್ಟೇ ನಾವು ಮರಿಬೋದು, ಅಥವಾ ಹಿಂಗೈತಂತ ಕತಿಗಳು ನೆನಪಿಟ್ಕೊಳ್ಬೋದು. ಆದರೆ ಇದು ಹಾಗಲ್ಲ. ಇದು ಗುರು ಹೇಳಿದಂತಂದ್ರೆ ಸತತ ಚಿಂತನೆ ಮಾಡ್ತಾ ಇರಬೇಕಿದು. ಯಾತಕ್ಕಂದರೆ ನಿನ್ನ ಉದ್ಧಾರ ಸಲುವಾಗಿದು, ನಿನಗಾಗಿ ಇರುವಂಥ ವಿಚಾರಗಳಿವು, ದುಃಖದಿಂದ ಪಾರಾಗುವಂಥದ್ದು. ಇದನ್ನು ಕೇಳಿದ ಬ್ರಹ್ಮದೇವ ಅವಾಗ ಹೇಳ್ದ, ನೀ ನೋಡಪ್ಪ, ಈ ಬ್ರಹ್ಮದೇವನ ಹತ್ರ ಹೋದಾಗ ಅವ ಬ್ರಹ್ಮದೇವ ಹೇಳ್ತಾನೆ, ಈ ಮೂರಕ್ಕೆ ಸಾಕ್ಷಿಯಾಗಿ ಬೆಳಗ್ತಕ್ಕಂಥವನು ಯಾರು? ಆತನೇ ಆತ್ಮ ಅಂತ ಹೇಳಿದ. ಈ ಮೂರಕ್ಕೆ ಸಾಕ್ಷಿಯಾಗಿ ಬೆಳಗ್ತಾ ಇದ್ದಾನಲ್ಲ, ಆತನೇ ಆತ್ಮ ಅಂತ ಹೇಳ್ದ. ನೋಡ್ರಿ, ಅದಕ್ಕೆ ಇಂದ್ರ ಅದನ್ನು ತಿಳ್ಕೊಂಡ ಧನ್ಯನ. ಅದನ್ನು ನೋಡ್ರಿ, ಈ ಮೂರಕ್ಕೆ ಸಾಕ್ಷಿಯಾಗಿರುವಂಥವ್ನು ನೋಡ್ರಿ. ಈ ಶರೀರಕ್ಕಾಗಿರ್ಬೋದು, ಪ್ರಾಣಮಯ ಕೋಶ, ಆನಂದಮಯ ಕೋಶ, ಇವೆಲ್ಲವುಗಳಿಗೆ ಸಾಕ್ಷಿ ರೂಪವಾಗಿರುವಂಥವನು ಯಾರದಾರ? ಈ ಶರೀರಕ್ಕಾಗಿರ್ಬೋದು, ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮತ್ತು ಆನಂದಮಯ ಕೋಶ, ಇವೇನದ ಕೋಶಗಳು ಅದಾವಲ್ಲ, ಇವೆಲ್ಲ ಕೋಶಗಳಿಗೆ ಸಾಕ್ಷಿ ರೂಪವಾಗಿರುವಂಥದ್ದು ಯಾವುದೈತೆ ಅದು ನಿನ್ನ ಸ್ವರೂಪ ಅಂತ ತಿಳಿಸಿದಾಗ, ಅದನ್ನು ಯೋಚನೆ ಮಾಡಿ, ಅದನ್ನು ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಅವಾಗ ಧನ್ಯನಾದ ಯಾರು? ಇಂದ್ರ. ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು ಇದು ವಿವೇಕ. ಈ ರೀತಿ ತಿಳ್ಕೊಳ್ಳುವಂಥದ್ದು ಸತ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ಹಿಂಗೆ ತಿಳ್ಕೊಂಡು ಒಂದು ನಿರ್ಧಾರ ಮಾಡ್ಕೊಡ್ಬೇಕು. ಯಾಕಂದ್ರೆ ಆತ್ಮನ ಲಕ್ಷಣಗಳು ಏನದಾವ, ಆ ಲಕ್ಷಣಗಳಿಗೆ ಸಂಬಂಧಪಡಬೇಕು ನಾವು ತಿಳ್ಕೊಳ್ಳೋಂಥ ವಿಚಾರ. ಈಗ ಆತ್ಮ ಯಾವಾಗಲೂ ಇರುವಂಥ ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ ಅಂತ 5 ಲಕ್ಷಣಗಳು ಆತ್ಮನಿಗೆ ಹೇಳಿದ್ದಾರೆ. ಅದಕ್ಕೆ ಸತ್ತು ಅಂದರೆ ಎಲ್ಲ ಕಡೆ ಇರುವಂಥವನು. ಯಾವುದು ಎಲ್ಲ ಕಡೆ ಇರುವಂಥದ್ದು ನಾವು ವಿಚಾರ ಮಾಡಬೇಕು. ಚಿತ್ತು ಅಂದರೆ ಎಲ್ಲವನ್ನು ಅರಿಯುವಂಥದ್ದು ಯಾವುದು, ಅದನ್ನು ತಿಳ್ಕೋಬೇಕು. ಸತ್ತು, ಚಿತ್ತು, ನಿತ್ಯ ಆಗಿರುವಂಥದ್ದು ಯಾವುದು? ಶರೀರ ನಿತ್ಯ ಐತಾ? ನಾವು ಅದನ್ನು ವಿಚಾರ ಮಾಡಬೇಕು. ಯಾವಾಗಲೂ ಇರುವಂಥದ್ದು ಯಾವುದು ಅಂತ ವಿಚಾರ ಮಾಡಿ ಈ ಲಕ್ಷಣಗಳನ್ನು ಹಿಡ್ಕೊಂಡು ಆ ಬ್ರಹ್ಮನನ್ನು ತಿಳ್ಕೊಳ್ಳುವಂಥದ್ದು. ಹಿಂಗೆ ತಿಳ್ಕೊಂಡು ಧನ್ಯನಾದ ಯಾರು? ಇಂದ್ರ. ಮತ್ತು ಆತ್ಮವಿದ್ಯೆ, ಜಗತ್ತಿನಲ್ಲಿ ವಿದ್ಯೆಗಳು ಅನಂತದವಲ್ಲ, ಅದಕ್ಕೆ ಅವೆಲ್ಲವು ಹೆಂಗದವ? ಭೋಗದ ವಿದ್ಯೆಗಳು ಅವೆಲ್ಲ ಭೋಗಕ್ಕೆ ಗುರಿ ಮಾಡುವಂಥವು ವಿದ್ಯೆಗಳು. ಅದಕ್ಕೆ ಭುಕ್ತಿಗೆ ಕಾರಣ ಆಗಿರುವಂಥವು ಹೊರತು ಮೋಕ್ಷಕ್ಕೆ ಕಾರಣವಲ್ಲ ಅವು. ಭುಕ್ತಿಗೆ ಕಾರಣ ಆಗಿರುವಂಥದ್ದು ಅದು. ಯಾಕಂದ್ರೆ ಭುಕ್ತಿಗೆ ಕಾರಣ ಆಗಿರುವಂಥವು ಎಲ್ಲ ಅದಾವ ಹೊರತು ಮೋಕ್ಷಕ್ಕೆ ಕಾರಣ ಆಗುವಂಥ ವಿದ್ಯೆಗಳು ಅಲ್ಲ. ಇಲ್ಲಿ ಆತ್ಮವಿದ್ಯೆ ಒಂದೇ. ಅದಕ್ಕೆ ಏನು ಹೇಳ್ತಾರೆ? ಅರಿವೇ ಗುರು ಅಂತ ಕೂಡ ಹೇಳ್ತಾರಲ್ಲ.
ವಿದ್ಯೆ ಇಲ್ಲದವನ ಮುಖ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಆಳೂರ ಹದ್ದಿನಂತಿಹುದು ಸರ್ವಜ್ಞ ಹೇಳಿದ್ದಾರೆ. ಎಂಥ ವಿದ್ಯೆ ಅಂತಂದಾಗ ಈಗ 4-5 ಡಿಗ್ರಿಗಳು ಮಾಡ್ಕೊಂಡಿರ್ತಾರೆ, ಅವ್ರ ಮುಖ ಕುಲ್ಲು ಅಂತದನ. ಎಕ್ಕಡೆ ಆಗಿರ್ತದೆ ರೀ. ಒಂದೇನಾರು ದುಃಖ ಬಂತು, ಕಷ್ಟ ಬಂತಂದ್ರೆ ಹೋಗಿ ಸಾಯ್ತಾವು. ಅವಕ್ಕಿಂತ ತಡ್ಕೊಳ್ಳೋ ಧೈರ್ಯ ಇರ್ತದನ? ಅದು ಎದುರಿಸುವಂಥ ಧೈರ್ಯ ಇರ್ತದನ? ಯಾವಾಗ ಕಷ್ಟಗಳನ್ನು ಸಹಿಸಿಕೊಳ್ಳದೇ ಇರುವಂಥದ್ದು ವಿದ್ಯೆ ಇರ್ತದೋ ನೋಡ್ರಿ, ಅದು ಭ್ರಮವಿದ್ಯೆ. ಅದು ನಿಜವಾದ ಆನಂದ ಐತೆ ಅನ್ನೋದ್ರಲ್ಲಿ. ಅದಕ್ಕೆ ಅವು ಭ್ರಮ ಆನಂದ, ಇದು ಬ್ರಹ್ಮಾನಂದ. ಇದು ಎಲ್ಲನೂ ನಿನಗೆ ತಾಕತ್ತು ಕೊಡ್ತದೆ. ಈ ಸಂಸಾರದಲ್ಲಿ ಹೆಂಗಿರಬೇಕು, ಪರಮಾರ್ಥದಲ್ಲಿ ಹೆಂಗಿರಬೇಕು, ನೀನು ಯಾವ ರೀತಿ ನೋಡ್ರಿ. ಅದಕ್ಕೆ ಇದು ವಜ್ರ ಕವಚ ಹಾಕಿಬಿಡ್ತಾನೆ ಸದ್ಗುರುನಾಥ ಇದನ್ನು ಕೇಳಿದಾಗ. ಇದು ಕೇಳ್ಕೊಂಡು ಸಂಸಾರ ಮಾಡಂತಾರೆ ಅವ್ರು. ಏನು ನೀನು ಸಂಸಾರ ಬಿಟ್ಟು ಕೇಸಿ ಬರೀ ಇದನ್ನೇ ಜಪ ಮಾಡ್ಕೊತ ಕುಂದ್ರು ಅಂತಾರೆ ರೀ ಗುರುಗಳು. ನಾವು ಸಂಸಾರ ಭಾಳ ಐತಿ ರೀ, ಭಾಳ ಚಿಂತೆ ಅದ, ಮಕ್ಕಳ ಚಿಂತೆ ಅದ, ಮರಗಳ ಚಿಂತೆ ಅದ, ಅವ್ರ ಚಿಂತೆ ಇವ್ರ ಚಿಂತೆ ಎಲ್ಲ ಬಿಟ್ಟಿದೆ ಚಿಂತೆ ಮಾಡಂತಾರ ಅಂತ ಅಂತೀರೇನು? ಇರು, ಮಕ್ಳು ಬಲ್ಲಿರು, ಹೆಂಡ್ತಿ ಮಕ್ಳು ಬಲ್ಲಿರು, ಸಂಸಾರದಾಗಿರು, ರೊಕ್ಕ ರೂಪಾಯಿ ಕಟ್ಕೋ, ಬೇಕಾದಷ್ಟು ರೊಕ್ಕದ ಕೀಲಿ ಕೈನೇ ನಿನ್ನ ಜೊತೆ ಇಟ್ಕೋ, ನಿನಗೆ ಯಾರು ಬೇಡಂದ್ರೆ. ಆದ್ರೆ ಗುರುನಾಥ ಹೇಳಿದಂಥ ವಾಕ್ಯಗಳನ್ನು ನೀನು ಯಾವಾಗ ಅದು ಚಿಂತನ ಮಂಥನ ಮಾಡ್ತಿದ್ದಿ, ಆವಾಗ ಈ ವಜ್ರದ ಕವಚ ನೋಡ್ರಿ, ಇದು ಏನು ಮಾಡಂಗಿಲ್ಲ. ಯಾವ ಕಷ್ಟ, ಯಾವ ದುಃಖ ಏನೇನು ಮಾಡಂಗಿಲ್ಲ ನಿನಗಿದು. ಅದಕ್ಕೆ ಹೆಣ್ಣು ನಿನ್ನದಲ್ಲ, ಹೊನ್ನು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ನಿನ್ನದೇ ಅನ್ನುವಂಥ ಜ್ಞಾನರತ್ನ ನೋಡು. ಇದನ್ನು ಬಿಡಿಸಿಕೊಳ್ಳದೆ ಧರಿಸಿಕೊಂಡಿದ್ದೇ ಆದರೆ ನಿನ್ನಂಥ ಸಿರಿವಂತರಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದಾರೆ ಮಹಾತ್ಮರು. ಕುಣಿದು ಬರೆದ್ರೆ ಇವರು ತತ್ವ ಪದಗಳನ್ನು ಬರೆದ್ರು, ವಚನಗಳನ್ನು ಬರೆದ್ರು, ಕುಣಿದು ಬರೆದಾರ, ಆನಂದವಾಗಿ ಬರೆದ್ರು. ಅವರು ತತ್ವವನ್ನು ತಿಳ್ಕೊಂಡ್ರು, ಹಾಡಿ ಹರಿಸ್ತಿದ್ರು ನೋಡ್ರಿ ಅಲ್ಲ, ಎಷ್ಟು ಅದ್ಭುತವಾಗಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಏನು ಹೇಳ್ತಾರ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂಥ. ಎಂಥ ವಿದ್ಯೆ? ನಾವು ಭಾಳಷ್ಟು ಜನ ನೋಡ್ರಿ, ನಾವು ಓದಿಲ್ರಿ ಬರ್ದಿಲ್ರಿ, ನಮಗೆ ಹೆಂಗೆ ಗೊತ್ತಾಗ್ತದೆ ಅಂತಂದಾಗ ಇಲ್ಲಿ ಭಾಳಷ್ಟು ಜನ ನೀವು ಕೇಳೋರೇನು ಕಡಿಮೆ ಇಲ್ಲ. ಇಲ್ಲಿ ಮಲ್ಲಮ್ಮ ತಾಯಿ ಆಗಿರ್ಬೋದು, ಆಮೇಲೆ ಅನ್ನಪೂರ್ಣಮ್ಮ ಅಮ್ಮ ಆಗಿರ್ಬೋದು, ವಿಠ್ಠಲ್ ಗುರುಗಳಾಗಿರ್ಬೋದು, ಮಡಿವಾಳಪ್ಪ ಗುರುಗಳಾಗಿರ್ಬೋದು, ಆಮೇಲೆ ಇಲ್ಲಿ ಇಂದ್ರಮ್ಮ ಈಗ ಜ್ಞಾನ ಪ್ರತಿಪಾದನಾ ಸ್ಥಳ ಹಾಡಾಡ್ತಾರೆ, ಶಂಕರಮ್ಮ ಆಗಿರ್ಬೋದು, ಭಾಳಷ್ಟು ಜನ ಇದ್ದೀರಿ ನೀವು, ಕಡಿಮೆ ಇಲ್ಲ. ಬಾಲಮ್ಮ ಆಗಿರ್ಬೋದು, ಭಾಳಷ್ಟು ಜನ ಇದ್ದೀರಿ ಎಲ್ಲರೂ, ನೀವೇನು ಕಡಿಮೆ ಇಲ್ಲ. ಅದಕ್ಕೆ ಈ ವಿದ್ಯೆ ಓದಿದವ್ರಿಗೆ ಬರ್ದವ್ರಿಗೆ ಸಂಬಂಧ ಐತೇನೆ. ಇದು ಶಂಕರಮ್ಮನ ಬಲ್ಲಿ ನೋಡ್ರಿ ಹಾಡುಗಳು, ಎಂತೆಂಥ ಹಾಡುಗಳು, ಒಂದಲ್ಲ ಎರಡಲ್ಲ, ಎಂಥ ತತ್ವದ ಪದಗಳು. ಅದಕ್ಕೆ ಇದು ಓದಿದಕ್ಕೆ ಬರ್ದದಕ್ಕೆ ಸಂಬಂಧ ಇಲ್ಲ. ಇದು ಓದಿದವರಿಗೆ ಬರ್ತದಂತ ಇದಲ್ಲ. ಈ ಜ್ಞಾನ ಹೆಂಗೆ ಐತೆ ಅಂತಂದ್ರೆ ಓದಿದವರಿಗೆ ಅಳವಡ್ತದೇನ್ರಿ, ಓದಿದವರಿಗೆ ಬರ್ತದೇನ್ರಿ ಈ ಜ್ಞಾನ ಅಂತ ಅಲ್ಲ ಇದು. ಅದಕ್ಕೆ ಎಂಥ ವಿದ್ಯೆ ಇದು? ಬ್ರಹ್ಮವಿದ್ಯೆ ಇದು. ಇದು ಯಾವಾಗ ನಿನ್ನ ಭಕ್ತಿ ಭಾವ, ಶ್ರದ್ಧೆ, ಮುಮುಕ್ಷತ್ವ ಭಾವ, ಇಂದಿನ ನಿಷ್ಕಾಮದ ಪುಣ್ಯದ ಫಲ. ಮತ್ತು ಇಂದ್ರಮ್ಮ ಆಗಿರ್ಬೋದು, ಇಂದ್ರಮ್ಮ ಕೂಡ, ಸುಂದ್ರಮ್ಮ ಕೂಡ ಭಾಳಷ್ಟು ಜನ ಇದ್ದೀರಿ ನೀವು ಇಲ್ಲಿ. ಬಸವಮ್ಮ ಆಗಿರ್ಬೋದು, ಸುಂದರಮ್ಮ ಆಗಿರ್ಬೋದು, ಎಲ್ಲರೂ ಇಲ್ಲಿದ್ದವ್ರು ಎಲ್ಲರೂ ಅವ್ರಿವ್ರಂತ ಅನ್ನಂಗಿಲ್ಲ, ಸಾಮಾನ್ಯ ಅಲ್ಲ. ಇದು ಇಂದಿನ ಒಂದು ನಿಷ್ಕಾಮದ ಪುಣ್ಯದ ಬಲ ಜಾಸ್ತಿ ಇದ್ದು ಕೇಳುವಂಥ ಮುಮುಕ್ಷತ್ವ ಭಾವ ಭಾಳ ದೊಡ್ಡದಿದ್ದಾಗ ನೋಡ್ರಿ ಇವೆಲ್ಲ ನಡೀತದೆ. ಹಾಂ, ಅದಕ್ಕೆ ಹೇಳೋದು ಎಲ್ಲರೂ ನಮ್ಮೆಲ್ಲರದು ಪುಣ್ಯ. ಅದಕ್ಕೆ ಇದು ಓದಿದವ್ರಿಗೆ ಮಾತ್ರ ಅನ್ನುವಂಥದ್ದಿಲ್ಲ ನೋಡ್ರಿ. ಇಂಥ ತತ್ವವನ್ನು ಇಟ್ಕೊಂಡಂಥವ್ರ ಮುಖಗಳನ್ನು ನೋಡ್ರಿ ಎಷ್ಟು ಚಂದ ಇರ್ತದೆ. ಅದಕ್ಕೆ ಹೇಳಿದ್ದು ಸರ್ವಜ್ಞ ಕೂಡ, ಅದಕ್ಕೆ ಹೇಳಿದ್ದು ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದಿನಂತಿಹುದು ಸರ್ವಜ್ಞ ಅಂತ ಹೇಳಿದಾರೆ ಅವರು. ಎಂಥ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ ಇದ್ದವನ ಮುಖ ಮುದ್ದು ಬರುವಂತಿತ್ತು ಅಂತ ಹೇಳಿದ್ದಾರೆ ಅವರು, ಈ ವಿದ್ಯೆಗಳಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ತೋರದೆಯೋ ಸುಖ ತೋರದೆಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳ್ತಾರೆ ನೋಡ್ರಿ. ಅದ್ಭುತವಾಗಿ ಇದನ್ನು ತಿಳ್ಕೊಂಡ್ರೆ ನಾವು ಎಷ್ಟು ವಿಚಾರ ಮಾಡಬೇಕಾಗ್ತದೆ, ಎಷ್ಟು. ಯಾಕಂತಂದ್ರೆ ಇಲ್ಲಿ ಕೂಡ ನಿಗಮಾಗಮವನ್ನೋದಿ ಸುಗುಣ ಸಂತತಿ ಗೂಡಿ ಜಗದ್ವಲ್ಲವ ಅಂತ ತನ್ನ ಬಗೆಯ ನಾರಯ್ಯದಿರೆ ತೋರದಯ್ಯೋ ಸುಖ ತೋರದ.
ಕಪಟ ಒಳಿದು ಕೋಟಿ ಜಪವನೆಸಗಿ ಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ ತೋರದಯ್ಯ ಸುಖ ತೋರದಯ್ಯ. ಎಂಥ ಮಾತ್ರ ಇವೆಲ್ಲ. ಬೇಕಾದಷ್ಟು ಮಾಡಿದಾನಂತಂದ್ರೆ ತತ್ವನೇ ತಿಳ್ಕೊಂಡಿರಲಿಲ್ಲ ಅಂದರೆ ಯಾತಕ್ಕೆ ಬಂತಪ್ಪ ಅನ್ನುವಂಥ ವಿಚಾರ. ಅದಕ್ಕೆ ಈ ರೀತಿಯಾಗಿ ಬ್ರಹ್ಮನಿಷ್ಠನಾದ ಗುರುವಿಗೆ ಶರಣಾಗತನಾಗಿ ಇದನ್ನು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ಇದು ಬ್ರಹ್ಮಜ್ಞಾನ. ಆತ್ಮವಿದ್ಯೆಯನ್ನು ಹೆಂಗೆ ತಿಳ್ಕೊಬೇಕಂದ್ರೆ ನಾವು ಎಂಥೆಂಥವ್ರ ಗುರುಗಳಿಗೆ ಅಡ್ಡ ಬಿದ್ದೀವ್ರಿ ಅಂತಂದು ಜೀವನ ಅಲ್ಲೇ ವ್ಯರ್ಥ ಮಾಡ್ಕೊಳ್ಬಾರ್ದು. ಎಲ್ಲೇ ಆಗಲಿ ತತ್ವವನ್ನು ಯಾರು ತಿಳ್ಕೊಂಡಿರ್ತಾರ, ನಿನ್ನ ಯಾರು ಉದ್ಧಾರ ಮಾಡ್ತಾರ ಅವ್ರಿಗೆ ಶರಣಾಗತನ ಆಗಿಬಿಡು. ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗೆ ಬೆನ್ನತ್ತಬೇಕು ಅಂತ ಹೇಳಿದ್ದಾರೆ ಮಹಾತ್ಮರು. ಹಾಗಾಗಿ ಎಲ್ಲೇ ಆಗಲಿ ಆ ತತ್ವದ ವಿಚಾರ ನಿನಗೆ ಸಿಕ್ಕು ಅಂದ್ರೆ ಬಿಡಬೇಡಪ್ಪ, ನೀನು ಶರಣಾಗತನಾಗು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ಇಂಥ ಆತ್ಮವಸ್ತುವನ್ನು ಪಡ್ಕೋ. ಅದಕ್ಕೆ ಇಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ಈ ವಿಚಾರವನ್ನು ತಿಳ್ಕೊಂಡು ಇದನ್ನು ಆತ್ಮವಸ್ತು ಯಾವುದಂತ ನೀನು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದನ್ನೇ ಹಿಡ್ಕೊಂಡು ನಾಳೆ ಒಂಚೂರು ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು.